ನಮಸ್ಕಾರ. ಮೊದಲಿಗೆ ಈ ಬಾರಿಯ SSLC ಪರೀಕ್ಷೆ ತೆಗೆದುಕೊಳ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ದಿನ JGM ಅಕಾಡೆಮಿ ಹಾಗೂ ಚೈತ್ರಾ ಸಂದೇಶ್ ಕೋಚಿಂಗ್ ವತಿಯಿಂದ SSLC ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಏನು ಆ ಕಾರ್ಯಾಗಾರ ಅಂದರೆ, ಈ ಬಾರಿಯ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒಂದಷ್ಟು ಟಿಪ್ಸ್ಗಳು ಕೊಡುವಂಥದ್ದು, ಮಾರ್ಕ್ಸ್ ಅಂಕಗಳನ್ನು ಯಾವ ರೀತಿ ಅಧಿಕ ಪಡೆಯಲು ಸೂತ್ರಗಳನ್ನು, ಮಕ್ಕಳಿಗೊಂದು ಚಿಕ್ಕ ಕಾರ್ಯಾಗಾರವನ್ನು JGM ಅಕಾಡೆಮಿ ಇವರು ಬೆಳ್ಳೂರು ಕ್ರಾಸ್ ಮತ್ತು ಬೆಂಗಳೂರಿನಲ್ಲಿ SSLC ಮತ್ತು ನವೋದಯ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ನನ್ನ ಹೆಸರು ಸಂದೇಶ್ ಎನ್ಯು, ವೃತ್ತಿಯಲ್ಲಿ ಪ್ರಾಧ್ಯಾಪಕ, ಹಲವಾರು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಾರ್ಯ ಮಾಡಿದ ಅನುಭವ. ಉದಾಹರಣೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೂ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ವೃತ್ತಿಯಲ್ಲಿ ಪ್ರಾಧ್ಯಾಪಕನಾದರೆ, ಪ್ರವೃತ್ತಿಯಲ್ಲಿ ಒಬ್ಬ ಶಿಕ್ಷಕನಾಗಿದ್ದೇನೆ. ನನ್ನದೇ ಆದಂತಹ ಚೈತ್ರಾ ಸಂದೇಶ್ ಕೋಚಿಂಗ್ ಇದೆ. ಅಲ್ಲಿ ಸರಿಸುಮಾರು ಒಂದು 250 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಕಳೆದ 8 ವರ್ಷಗಳಿಂದ SSLC ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ತರಗತಿಗಳನ್ನು ತೆಗೆದುಕೊಂಡಿದ್ದೇನೆ. ಆ ಅನುಭವದ ದಿಸೆಯಲ್ಲಿ ಇಂದು SSLC ವಿದ್ಯಾರ್ಥಿಗಳಿಗೆ ನನ್ನ ಅನುಭವದ ಪರಿವಲ್ಲಿ ಬಂದಿರುವಂತಹ ವಿಚಾರಗಳನ್ನ ಇಲ್ಲಿ ವಿನಿಮಯ ಮಾಡುತ್ತೇನೆ. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮೂವಿಂಗ್ ಟುವರ್ಡ್ಸ್ ಇಂಪಾರ್ಟೆಂಟ್ ಟಿಪ್ಸ್ ಟು ಅಚೀವ್ ಗುಡ್ ಸ್ಕೋರ್. ಮೂವಿಂಗ್, ಮೊದಲಿಗೆ ವಿದ್ಯಾರ್ಥಿಗಳನ್ನ ಎಕ್ಸಾಮ್ ಅಂದ್ರೇನು ಅಂತ ಕೇಳಿದ್ರೆ, ಕೆಲವೊಂದಷ್ಟು ವಿದ್ಯಾರ್ಥಿಗಳು ಮೈಂಡಲ್ಲಿ ನೆಗೆಟಿವ್ ಥಾಟ್ ಇಟ್ಕೊಂಡು ಎಕ್ಸಾಮ್ ಅಂದರೆ ವರಿ, ಎಕ್ಸಾಮ್ ಅಂದರೆ ಟೆನ್ಷನ್, ಎಕ್ಸಾಮ್ ಅಂದರೆ ಹೆದರಿಕೆ ಆಯ್ತಾ ಇದೆ, ಎಕ್ಸಾಮ್ ಅಂದರೆ ನನಗೆ ಸ್ಟ್ರೆಸ್ ಇದೆ, ನನಗೆ ಎಕ್ಸಾಮ್ ಪ್ರೆಷರ್ ಆಯ್ತಾ ಇದೆ, ಎಕ್ಸಾಮ್ ಅಂದರೆ ಆಂಗ್ಸೈಟಿ, ಎಕ್ಸಾಮ್ ಅಂದರೆ ತಲೆನೋವು. ಒಂದಷ್ಟು ಮಕ್ಕಳುಗಳು ಈ ರೀತಿ ನೆಗೆಟಿವಲ್ಲಿ ಥಿಂಕ್ ಮಾಡ್ತಾರೆ. ಯಾವ ಮಗು ಎಕ್ಸಾಮ್ ಬಗ್ಗೆ ಭಯ ಇರೋದಿಲ್ವೋ, ವರಿ ಮಾಡ್ಕೊಳಲ್ವೋ, ಫ್ರೀಯಾಗಿ ಎಕ್ಸಾಮ್ಗೆ ಹೋಯ್ತಾರೋ, ಖಂಡಿತವಾಗ್ಲೂ ಎಕ್ಸಾಮು ಕಬ್ಬಿಣದ ಕಡಲೆ ಆಗೋದಿಲ್ಲ, ಸುಲಭವಾಗುತ್ತದೆ. ಯಾವುದೂ ಭಯವಿಲ್ಲದಂತೆ ಹೋದರೆ ಖಂಡಿತವಾಗ್ಲೂ ಎಕ್ಸಾಮ್ ಒಂದು ಸುಲಭ ಆಗುತ್ತೆ. ಹಾಗೂ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಏನು ಇಂಪಾರ್ಟೆನ್ಸ್, ಆ ರಿಸಲ್ಟ್ ಅಂಕಗಳ ಇಂಪಾರ್ಟೆನ್ಸ್ ಏನು, ಯಾಕೆ ಪ್ರಾಮುಖ್ಯತೆ ಅಂತಂದರೆ ಒಂದು 5-6 ಪಾಯಿಂಟಲ್ಲಿ ಹೇಳ್ತೇನೆ. ಫಸ್ಟ್ ಪಾಯಿಂಟ್ ಹೇಳ್ತೇನೆ, ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಡಿಟರ್ಮಿನಿಂಗ್ ಎ ಕೆರಿಯರ್ ಫಾರ್ ಫ್ಯೂಚರ್. ಸೊ ನಿಮ್ಮ ಮುಂದಿನ ಜೀವನ, ನಿಮ್ಮ ಮುಂದಿನ ಭವಿಷ್ಯ ಏನು ಅನ್ನೋದಕ್ಕೆ ಒಂದು ಭದ್ರವಾದ ಬುನಾದಿ ಆಗುತ್ತೆ. ಉದಾಹರಣೆ ತಗೋಬೇಕು ಅಂದರೆ, ನೀವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮಗದೊಂದು ಆಗಬೇಕು ಅಂದರೆ, ಸೊ SSLCಯಲ್ಲಿ ಬರುವಂತಹ ಅಂಕದ ಆಧಾರಿತ ಮೇಲೆ ನೀವು ಡಿಸೈಡ್ ಮಾಡ್ಬೋದು, ಆಮ್ ಐ ಎಲಿಜಿಬಲ್ ಟು ಡೂ MBBS ಆರ್ ನಾಟ್. ಸೊ ಅದು ನಿಮ್ಮ ಜೀವನದ ಮೊದಲನೆಯ ಪಬ್ಲಿಕ್ ಪರೀಕ್ಷೆ ಆಗಿರುತ್ತದೆ. ಕೇಳ್ಬೋದು, ಸರ್ ನಾನು 8ನೇ ತರಗತಿಯಲ್ಲೂ ಬರೆದಿದ್ದೆ, 9ನೇ ತರಗತಿಯಲ್ಲೂ ಬರೆದಿದ್ದೆ ಅಂತ ನೀವು ಹೇಳ್ಬೋದು. ಆದರೆ ನೀವು ಬರೆದಂತಹ ಎಕ್ಸಾಮ್ ನಿಮಗೇ ಗೊತ್ತಿದೆ. ನಿಮ್ಮ ಶಾಲೆಯಲ್ಲೇ ಕುಳಿತುಕೊಂಡು ಎಕ್ಸಾಮ್ ಬರೆದಿರ್ತೀರಾ. ಪಬ್ಲಿಕ್ ಎಕ್ಸಾಮ್ ಅಂದ್ರೆ ಏನು ಅಂತಂದರೆ, ಯಾರೋ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ, ನಿಮ್ಮ ಶಾಲೆ ಅಲ್ಲದಂತೆ ಬೇರೆ ಶಾಲೆಗೆ ಹೋಗಿ ಎಕ್ಸಾಮ್ ಕೂತ್ಕೊ ಬರೀತೀರಾ, ಮತ್ತೆ ಯಾರೋ ವ್ಯಾಲ್ಯೂಯೇಟ್ ಮಾಡ್ತಾರೆ, ಅದನ್ನು ಪಬ್ಲಿಕ್ ಪರೀಕ್ಷೆ ಅಂತಾರೆ. ಸೊ ನಿಮ್ಮ ಜೀವನದ ಮೊದಲನೇ ಪಬ್ಲಿಕ್ ಎಕ್ಸಾಮ್. ಸೊ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಫಸ್ಟ್ ಇಂಪ್ರೆಷನ್ ಶುಡ್ ಬಿ ದ ಬೆಸ್ಟ್ ಇಂಪ್ರೆಷನ್. ಆದ್ದರಿಂದ ನಿಮ್ಮ ಮೊದಲನೆಯ ಪಬ್ಲಿಕ್ ಪರೀಕ್ಷೆ ಬಹಳ ಚೆನ್ನಾಗಿರಲಿ ಅನ್ನೋದಕ್ಕೆ ಅದು ಇಂಪಾರ್ಟೆಂಟು. ಮಾರ್ಕ್ಸ್ ಯುವರ್ ಅಕಾಡೆಮಿಕ್ ಅಚೀವ್ಮೆಂಟ್. ಏನು ಹಿಂಗಂದ್ರೆ ಅರ್ಥ, ನೀವೆಲ್ಲಾದರೂ ಹೋಗ್ಬೋದು, ಏನಾದ್ರೂ ಫಸ್ಟ್ ನಿಮ್ಮನ್ನು ಕೇಳುವಂಥದ್ದು SSLCಯ ನಿಮ್ಮ ಸರ್ಟಿಫಿಕೇಟ್, SSLC ಮಾರ್ಕ್ಸ್ ಕಾರ್ಡ್. ಸೊ ಅದು ನಿಮ್ಮ ಅಚೀವ್ಮೆಂಟ್, ನೀವೇನು ಅಂತ ತೋರಿಸುತ್ತೆ, ನಿಮ್ಮ ಟ್ರ್ಯಾಕ್ ರೆಕಾರ್ಡ್ನ ಬಿಂಬಿಸುತ್ತೆ. ನೆಕ್ಸ್ಟ್ ಲೆವೆಲ್. ಸೊ ನೀವಿಲ್ಲಿ ಅರ್ಥೈಸ್ಕೊಂಡು ಓದಿದ್ರೆ, ಕಷ್ಟವಾದರೂ ಸರಿ ಇಷ್ಟಪಟ್ಟು ಓದಿದ್ರೆ ಅದು ನಿಮಗೆ ಈಸಿ ಆಗುತ್ತೆ. ಇಂದಿಗಲ್ಲ ನಾಳೆಗೂ ಕೂಡ ಬಹಳ ಈಸಿ ಆಗುತ್ತೆ. ಯಾಕೆ ಅಂದರೆ, ಇಫ್ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಸೈನ್ಸ್, PCMBನೋ PCMCನೋ ಏನೋ ಒಂದು ತಗೋತೀರಾ, ಆಗ ನೀವು ಇಲ್ಲೇನು ಓದ್ತೀರೋ ಇದರ ನೆಕ್ಸ್ಟ್ ಮುಂದುವರೆದ ಭಾಗ PUCಲಿ ಓದ್ತೀರಾ. ಆದ್ದರಿಂದ ಇಲ್ಲಿ ನಿಮಗೆ ಕಷ್ಟ ಆದರೂ ಇಷ್ಟಪಟ್ಟು ಅರ್ಥೈಸ್ಕೊಂಡು ಓದಿದ್ರೆ ಮುಂದಿನ ಭಾಗಗಳು ಈಸಿ ಆಗುತ್ತೆ. ಮತ್ತೆ ಹೇಳಬೇಕು ಅಂದರೆ ಸ್ಕಾಲರ್ಶಿಪ್ಗಳು. ಏನು ಸಹ ಸ್ಕಾಲರ್ಶಿಪ್ ಉದಾಹರಣೆ ತಗೋತು ಅಂದರೆ, ಫಾರ್ ಎಕ್ಸಾಂಪಲ್ ನೀವು BBMP ಶಾಲೆಯಲ್ಲಿ ಓದ್ತಿರ್ತೀರ ಅಂತ ಭಾವಿಸ್ಕೊಳ್ಳಿ. ಕಳೆದ ವರ್ಷ ನನ್ನ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿನಿಯರು BBMP ಶಾಲೆಯಲ್ಲಿ ಓದ್ತಿದ್ರು. ಎಕ್ಸಾಂಪಲ್ 85%ಇಂದ 90% ತಗೊಂಡ್ರೆ 25,000ಗಳ ಸ್ಕಾಲರ್ಶಿಪ್ ಕೊಡ್ತಾರೆ. 90ರಿಂದ 95% ತಗೊಂಡ್ರೆ 50,000 ಸ್ಕಾಲರ್ಶಿಪ್ ಕೊಡ್ತಾರೆ. 95% ಮೇಲೆ ತೆಗೆದುಕೊಂಡರೆ 75,000 ಅಧಿಕ ಸ್ಕಾಲರ್ಶಿಪ್ಗಳು ಕೊಡ್ತಾರೆ. ಇದೊಂದು ದಿಸೆಯಲ್ಲಿ. ಆದರೆ ಮತ್ತೆ ಮುಂದುವರೆದ ಭಾಗವಾಗಿ ನಿಮಗೆ ಹಲವಾರು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ಫ್ರೀ ಸೀಟ್ ಸಿಗುವ ಚಾನ್ಸಸ್ ಇರುತ್ತೆ. ಖಂಡಿತವಾಗ್ಲೂ ಸ್ಕಾಲರ್ಶಿಪ್ ಅಂದರೆ ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ಫ್ರೀ ಸೀಟ್ಗಳನ್ನ ಕೊಡ್ತಾರೆ. ಆದ್ದರಿಂದ ಸೊ ನಿಮ್ಮ ಅಂಕಗಳ ಆಧಾರಿತ ಮೇಲೆ ಇವೆಲ್ಲವೂ ಡಿಸೈಡ್ ಆಗಿರುತ್ತೆ. ಮತ್ತು ನನ್ನ ಬಹಳ ಇಷ್ಟವಾದಂಥದ್ದು ಸನ್ಮಾನ. ನಿಮ್ಮನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ. ಈ ಮಾತಿನ ಅರ್ಥ ಏನು ಅಂತಂದರೆ, ನಿಮ್ಮ ಸಮುದಾಯದಲ್ಲಾಗಿರ್ಬೋದು, ನಿಮ್ಮ ಸೊಸೈಟಿಲಾಗಿರ್ಬೋದು, ನಿಮ್ಮ ಸ್ಕೂಲ್ಗಳಲ್ಲಾಗಿರ್ಬೋದು,
ಎಲ್ಲ ಕಡೆಯಲ್ಲೂ ನಿಮ್ಮನ್ನು ಕರೆಸಿ, ನಿಮ್ಮ ತಂದೆ ತಾಯಿಗಳನ್ನು ಕರೆಸಿ, ಅಥವಾ ನೀವು ಟ್ಯೂಷನ್ ಸೆಂಟರ್ ಓದ್ತೀರಿ, ನಿಮ್ಮ ಟ್ಯೂಷನ್ ಸೆಂಟರ್ ಆಗಿರ್ಬೋದು, ನಿಮ್ಮನ್ನು ಕರೆಸಿ ನಿಮಗೆ ಒಂದು ಗುರುತಿಸಿ ನಿಮ್ಮನ್ನು ಗೌರವಿಸ್ತಾರೆ. ಆಗ ಗುರುತಿಸೋದು ನಿಮಗೆ ನಾಳೆ ಮತ್ತೆ ಮಾಡಬೇಕು, ನಿಮಗೆ ಪ್ರೋತ್ಸಾಹ ನೀಡೋ ರೀತಿ ಆಗುತ್ತೆ, ಸನ್ಮಾನಗಳು ದೊರೀತವೆ. ಸೊ ಫೈನಲಿ ಐ ಕ್ಯಾನ್ ಸೇ, ಯಾರು ನಾಳೆಗಾಗಿ ಇಂದು ತಯಾರಿ ನಡೆಸುತ್ತಾರೋ ಅವರ ನಾಳಿನ ಭವಿಷ್ಯ ಉಜ್ವಲವಾಗಿರುತ್ತದೆ. ಸೊ ಯಾಕೆ ಈ ಮಾತು ಹೇಳಿದೆ ಅಂದರೆ, ನೀವು ಕಷ್ಟ ಆದರೂ ಸರಿ ಇಷ್ಟಪಟ್ಟು ಓದಿದರೆ ನಾಳೆ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಇಂದು ಕಾರ್ಯಾಗಾರ ಮಾಡಲು ಉದ್ದೇಶ ಏನಂತಂದರೆ, ಕೇವಲ ಇನ್ನಿರುವುದು 50 ದಿನ ಎಂದು ಭಾವಿಸ್ಕೊಳ್ಳಿ. ಇರೋದೇನು 50 ದಿನ. ಈ 50 ದಿನನ ನೀವು ಕಷ್ಟಪಟ್ಟು ಓದಿದರೆ, ಇಷ್ಟಪಟ್ಟು ಓದಿದರೆ, ನಿಮ್ಮ 50 ವರ್ಷದ ಮುಂದಿನ 50 ವರ್ಷ ನಿಮ್ಮ ಜೀವನ ನಿಮ್ಮ ಕುಟುಂಬದೊಂದಿಗೆ ಬಹಳ ಉಜ್ವಲವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಓದ್ರಿ. ಸೊ ಆಯಿತು, ಹೇಳ್ದೆ ಇಂಪಾರ್ಟೆನ್ಸ್ ಹೇಳಿದ್ರಿ ಸರ್, ಹೇಗೆ ಮಾರ್ಕ್ಸ್ ತಗೊಳ್ಳೋದು, ಹೌ ಟು ಗೆಟ್ ಗುಡ್ ಮಾರ್ಕ್ಸ್ ಅಂತ ಮಕ್ಕಳುಗಳು ಕೇಳ್ತಾರೆ. ಸೊ ಅವ್ರ ಮೈಂಡಲ್ಲಿರುತ್ತೆ, ಹೇಳೋದು ಸುಲಭ ಸರ್, ಮಾರ್ಕ್ಸ್ ತಗೊಳ್ಳೋದು ಹೆಂಗೆ? ಸೊ ಎಲ್ಲರ ಮಕ್ಕಳಲ್ಲೂ ಇಟ್ ಈಸ್ ವೆರಿ ಯೂಶುವಲ್ ಕ್ವಶನ್ ಇನ್ ಎವರಿ ಸ್ಟೂಡೆಂಟ್ಸ್ ಮೈಂಡ್. ಪ್ರತಿಯೊಂದು ಸ್ಟೂಡೆಂಟ್ಸ್ಗಳ ಮೈಂಡಲ್ಲಿ ಅದೇ ಹೊರ್ತಿರುತ್ತೆ, ಹೆಂಗೆ ತಗೊಳ್ಳೋದು ಸರ್? ಸೊ ಈ ದಿಸೆಯಲ್ಲಿ ಒಂದಷ್ಟು ನೋಟ್ಗಳು ಕೊಡ್ತೇನೆ, ಒಂದಷ್ಟು ಟಿಪ್ಸ್ಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೂವಿಂಗ್ ಟು ಫಾರ್ವರ್ಡ್, ಮೊದಲನೆಯ ನೋಟ್, ಇನ್ನೆಷ್ಟು ದಿನ ಇದೆ ಅಂತ ಕೇಳ್ತೇನೆ ಸ್ಟೂಡೆಂಟ್ಸ್. ಹೌ ಮೆನಿ ಡೇಸ್ ಆರ್ ದೇರ್? ಫಾರ್ ಎಕ್ಸಾಂಪಲ್, ಅಸ್ಯೂಮ್ ಆಲ್ರೆಡಿ ಐ ಟೋಲ್ಡ್ ಯು ಅರೌಂಡ್ 50 ಡೇಸ್ ಆರ್ ದೇರ್. ಇನ್ನಿರೋದು ಕೇವಲ 50 ದಿನ ಅಂತ ಭಾವಿಸ್ಕೊಳ್ಳಿ. ಅಂತ ಭಾವಿಸ್ಕೊಳ್ಳೋದಲ್ಲ, ಇನ್ನಿರೋದೇ 50 ದಿನ. ಸೊ ನೆಕ್ಸ್ಟ್, ಈಸ್ ಇಟ್ ಪಾಸಿಬಲ್ ಟು ಅಚೀವ್? ಸ್ಟೂಡೆಂಟ್ಸ್ ಕೇಳ್ತಾರೆ. 50 ದಿನ ಅಂದಾಗ ಸ್ಟೂಡೆಂಟ್ಸ್ಗಳ ಮನಸ್ಸಲ್ಲಿ, ಸರ್ ವರ್ಷವಿಡೀ ಓದೇ ನಮ್ಮ ಕೈಲಿ ಆಗಿಲ್ಲ, ಇನ್ನು 50 ದಿನದಲ್ಲಿ ಆಗುತ್ತಾ? ಖಂಡಿತವಾಗ್ಲೂ ಸಾಧ್ಯ ಅಂತ ಹೇಳ್ತೀನಿ. ಹೇಗೆ? ನಿಮಗೊಂದು ಎಕ್ಸಾಂಪಲ್ ತಗೋತೀವಿ ಅಂತಂದರೆ, ಈಗ ಒಂದು ಮದುವೆ ನಡೀತಾ ಇರುತ್ತೆ ಕಾರ್ಯಕ್ರಮ ಅಂತ ಭಾವಿಸ್ಕೊಳ್ಳಿ. ತಿಂಗಳಾನುಗಟ್ಟೆಗಳಿಂದ ಮದುವೆಗೆ ಕಾರ್ಯಕ್ರಮಗಳಿಗೆ ರೂಪುರೇಷೆಗಳು ನಡೀತಾ ಇರುತ್ತೆ. ಬಟ್ ಮದುವೆಯ ಹಿಂದಿನ ದಿನ ಎಲ್ಲ ಕಾರ್ಯಕ್ರಮಗಳು, ಮೆಜಾರಿಟಿ ಆಫ್ ದ ಕೆಲಸ ಕೂಡ ನಡೆಯೋದು ಮದುವೆ ಹಿಂದಿನ ದಿನ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಮಕ್ಕಳ, ನೀವು ಈ 50 ದಿನನ ಸರಿಯಾದ ರೀತಿಯಲ್ಲಿ, ರೂಪದಲ್ಲಿ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಸಕ್ಸಸ್ ನಿಮಗೆ ಸಾಧ್ಯ. ಅದಕ್ಕೊಂದು ಎಕ್ಸಾಂಪಲ್, ನಾನೊಂದು ತ್ರಿಬಲ್ ಡಿ ಅಂತ ಹಾಕಿದ್ದೇನೆ. ಇಫ್ ಯು ಫಾಲೋ ಆ 3D, ಏನು ಸರ್ ತ್ರಿಬಲ್ ಡಿ ಅಂತಂದರೆ, ಸೊ ಫಸ್ಟ್ ಡಿ ಅಂದರೆ ಡಿಸಿಪ್ಲಿನ್. ಸೊ ಏನಂಗಂದರೆ, ಸೊ ಈ ಡಿಗಳನ್ನ ಫಾಲೋ ಮಾಡಿದ್ರೆ ಏನು ಡಿ ಅಂದರೆ, ಫಸ್ಟ್ ಡಿ ಮೀನ್ಸ್ ಡಿಸಿಪ್ಲಿನ್. ಸೆಕೆಂಡ್ ಡಿ, ಯು ಶುಡ್ ಬಿ ಡಿಟರ್ಮೈಂಡ್. So and then you should be dedicated. You should be. So if you follow triple D, ಡಿಸಿಪ್ಲಿನ್ ಆಗಿರಬೇಕು, ಡಿಟರ್ಮೈಂಡ್ ಆಗಿರಬೇಕು, ಡೆಡಿಕೇಟೆಡ್ ಆಗಿರಬೇಕು. ಏನು ಸರ್ ಹಂಗಂದರೆ, ಡಿಸಿಪ್ಲಿನ್ ಅಂದರೆ ನೀವೇನೋ ಒಂದು ಟೈಮ್ ಟೇಬಲ್ ಫಾಲೋ ಮಾಡ್ತೀರಾ ಅಂದ್ಕೊಳ್ಳಿ, ಅದನ್ನು ಡಿಸಿಪ್ಲಿನ್ ಆಗಿ ಇಷ್ಟು ಟೈಮಿಂಗ್ಸ್ ಅಂದರೆ ಇಷ್ಟೇ ಟೈಮ್ಗೆ ಎದಬೇಕು, ಈ ರೀತಿಯೇ ಓದಬೇಕು. ಡಿಟರ್ಮೈಂಡ್ ಏಕಾಗ್ರತೆ ಆಗಿ, ಡೆಡಿಕೇಟೆಡ್ ಅದಕ್ಕೆ ಅಂತಲೇ ಕೂತ್ಕೋಬೇಕು. ಆಗ ಖಂಡಿತವಾಗ್ಲೂ ಸಾಧ್ಯ. ಸೊ ಯಾಕೆ ಅಂತಂದರೆ, ಯಾವುದೇ ಆಗಲಿ ಕಷ್ಟಪಡದೆ ಏನೂ ಸಿಗಲ್ಲ. ಹೇಳ್ಬೋದು ಸರ್ ನಾವು ಹೆಂಗೋ ಪಾಸ್ ಆಯ್ತೀವಿ. ಎಸ್, ದಟ್ ಡಿಪೆಂಡ್ಸ್ ಅಪಾನ್ ಯುವರ್ 1% ಆಫ್ ಲಕ್ ಆ್ಯಂಡ್ ಸಮ್ ಟ್ಯಾಲೆಂಟ್. ಬಟ್ ಇಫ್ ಯು ನೆವರ್ ಎವರ್ ಡನ್ ದ ಹಾರ್ಡ್ ವರ್ಕ್ ಮೀನ್ಸ್ ನೆವರ್ ಗಿವ್ ಅಪ್. ಇಲ್ಲ, ಬಿಡ್ಕೊಡಬಾರ್ದು. ಕಷ್ಟ ಆದರೂ ಸರಿ ನೀವು ಓದಿದ್ರೆ ನೆವರ್ ಗಿವ್ ಅಪ್. ಸೊ 100% ಸಕ್ಸಸ್ ಖಂಡಿತವಾಗ್ಲೂ ಸಾಧ್ಯ ಅಂತ ಹೇಳಲಿಕ್ಕೆ ಬರ್ತೇನೆ. ಕಾರಣ ಯಾಕೆ ಅಂತಂದರೆ, ಸಾಧ್ಯವಿಲ್ಲ ಎಂದು ಕೈಕಟ್ಟು ಕುಳಿತುಕೊಳ್ಳುವುದರ ಬದಲು ಶಕ್ತಿ ಮೀರಿ ಪ್ರಯತ್ನಿಸಬೇಕು. ಎಸ್, ಟ್ರೈ ಹಾರ್ಡ್, ಶ್ಯೂರ್ ಯು ವಿಲ್ ಅಚೀವ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ. ಸೊ ಸೆಕೆಂಡ್ ನೋಟ್, ಲಿಸ್ಟ್ ಔಟ್. ದಿಸ್ ಇಸ್ ದ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಸ್ ಪರ್ ಮೈ ನಾಲೆಡ್ಜ್. ಲಿಸ್ಟ್ ಔಟ್, ಇದನ್ನು ಒಂದು 4 ಭಾಗವಾಗಿ ವಿಂಗಡಿಸಿದ್ದೇನೆ. ಮೊದಲನೆಯ ಭಾಗ, ಸೊ ಮಕ್ಕಳ ಥರೋಲಿ ಕಂಪ್ಲೀಟೆಡ್ ಚಾಪ್ಟರ್ಸ್. ನೋಟ್ ಡೌನ್ ದ ಥರೋಲಿ ಕಂಪ್ಲೀಟೆಡ್ ಚಾಪ್ಟರ್. ಏನು ಹಿಂಗಂದರೆ, ಇಷ್ಟು ದಿವಸದಲ್ಲಿ ನೀವು ಎಷ್ಟು ಪಾಠಗಳನ್ನ ನಿಮಗೆ ಕಂಪ್ಲೀಟಾಗಿ ಬರುತ್ತೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಾನು ತಗೊಂಡ್ರೆ ಕನ್ನಡ ಸಬ್ಜೆಕ್ಟ್ ತಗೊಂಡ್ರೆ ಹತ್ತತ್ರ 21 ಇದೆ ಪೂರಕ ಪಾಠಗಳನ್ನು ಸೇರಿಸ್ಕೊಂಡು. ಇಂಗ್ಲೀಷ್ ತಗೊಂಡ್ರೆ ಹತ್ತತ್ರ 20 ಚಾಪ್ಟ್ರು, ಹಿಂದಿ ತಗೊಂಡ್ರೆ ಹತ್ತತ್ರ 20 ಚಾಪ್ಟ್ರು, ಮ್ಯಾಥ್ಸ್ ತಗೊಂಡ್ರೆ 13 ಚಾಪ್ಟ್ರು, ಸೈನ್ಸ್ ತಗೊಂಡ್ರೆ ಹತ್ತತ್ರ 14 ಚಾಪ್ಟ್ರು, ಸೋಷಿಯಲ್ ಸ್ಟಡೀಸ್ ತಗೊಂಡ್ರೆ ಹತ್ತತ್ರ 33 ಚಾಪ್ಟ್ರು ಅಂತ ಭಾವಿಸ್ಕೊಳ್ಳಿ. ಕಂಪ್ಲೀಟೆಡ್ ಚಾಪ್ಟರ್ ನನಗೆ 21ರಲ್ಲಿ ಎಷ್ಟು ಬರುತ್ತೆ, 20ರಲ್ಲಿ ಎಷ್ಟು ಬರುತ್ತೆ, ಇಲ್ಲಿ 20ರಲ್ಲಿ ಎಷ್ಟು, 33ರಲ್ಲಿ ಎಷ್ಟು ಬರುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಈವನ್ ಇಫ್ ಯು ನೋ ಓನ್ಲಿ 5 ಚಾಪ್ಟರ್ಸ್, ಇಟ್ಸ್ ಓಕೆ. ಫಸ್ಟ್ ಯು ಮಸ್ಟ್ ಅವೇರ್ ಎಷ್ಟು ಗೊತ್ತಿದೆ ಅಂತ. ಸೆಕೆಂಡ್, ಆಫ್ ಕಂಪ್ಲೀಟೆಡ್, ಇದರಲ್ಲಿ ನನಗೆ ಅರ್ಧ ಎಷ್ಟು ಬರುತ್ತೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್. ಸೊ ಅರ್ಧ ಎಷ್ಟು ಗೊತ್ತು. ಥರ್ಡ್, ನಾನು ಓದಿದ್ದೇನೆ ಬಟ್ ಫರ್ಗಾಟನ್. ಎಸ್, ಮೆಜಾರಿಟಿ ಆಫ್ ದ ಕೇಸಸ್ ದಿಸ್ ಈಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟು ದ ಸ್ಟೂಡೆಂಟ್ಸ್.
ಇದೇ ಸ್ಟೂಡೆಂಟ್ಸ್ಗಳಿಗೆ ಆಯ್ತಾ ಇರೋಂತಹ ತೊಂದರೆ. ನಾನು ಓದಿದ್ದೇನೆ, ನನಗೆ ಅರ್ಧಂಬರ್ಧ ಗೊತ್ತು, ವೆಲ್ ಆ್ಯಂಡ್ ಗುಡ್, ನಾಟ್ ಎ ಪ್ರಾಬ್ಲಮ್. ಒಂದು ಸತಿ ಓದಿದ್ರು ಪರವಾಗಿಲ್ಲ, ಮರ್ತೋಗಿದ್ರೆ ಇಫ್ ಯು ಗೋ ಬ್ಯಾಕ್, ಇಫ್ ಯು ರಿವೈಸ್ ಇಟ್, ಶ್ಯೂರ್ ಇಟ್ ವಿಲ್ ಕಮ್ ಇನ್ ಟು ಯುವರ್ ಪಿಕ್ಚರ್. ಸೊ ಎಷ್ಟು ನಿಮಗೆ ಗೊತ್ತು, ಎಷ್ಟು ಅರ್ಧ ಕಂಪ್ಲೀಟ್ ಆಗಿದೆ, ನಾನು ಎಷ್ಟು ಓದಿದ್ದೀನಿ, ಎಷ್ಟು ಮರ್ತೋಗಿದೆ ಅನ್ನೋದನ್ನ ನೋಟ್ ಮಾಡಿ. ಫೈನಲಿ ನೀವಿಷ್ಟು ಓದಿರೋದ್ರಲ್ಲಿ ನಿಮಗೆ ಯಾವುದು ಡಿಫಿಕಲ್ಟ್ ಟಾಪಿಕ್, ಇಟ್ ಪ್ಲೇಸ್ ಅ ವೈಟಲ್ ರೋಲ್. ಯಾಕೆ ಅಂದರೆ ಯಾವುದು ಡಿಫಿಕಲ್ಟ್ ಇದೆಯೋ ಅದನ್ನು ಪುನಃ 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 ಏನೋ ಪುನಃ ಪುನಃ ಅಂದರೆ ರಿವಿಷನ್ ಮಾಡ್ತಾ ಇದ್ರೆ, ಪುನಃ ಪುನಃ ರಿವೈಸ್ ಮಾಡಿದ್ರೆ, ಇಫ್ ಯು ರಿವೈಸ್ ಇಟ್, ಶ್ಯೂರ್ ಇಟ್ ವಿಲ್ ಬಿಕಮ್ ಈಸಿ. ಸೊ ರಿವೈಸ್ ಮಾಡಬೇಕಾಗತ್ತೆ. ಸೊ ಇಫ್ ಯು ಫಾಲೋ ದಿಸ್ ಥಿಂಗ್, ಇಟ್ ವಿಲ್ ಬಿ ವೆರಿ ಮಚ್ ಬೆನಿಫಿಷರಿ ಟು ಯು, ವಾಟ್ ಐ ಫಾಲೋ ಇನ್ ಮೈ ಇನ್ಸ್ಟಿಟ್ಯೂಟ್. ಸೊ ಏನು ಹೇಳಿದೆ ಅಂದರೆ 4 ಪಾಯಿಂಟ್ ಭಾಳ ಇಂಪಾರ್ಟೆಂಟು. ನಿಮಗೆ ಎಷ್ಟು ಪರಿಪೂರ್ಣವಾಗಿ ಬರುತ್ತೆ, ನಿಮಗೆ ಎಷ್ಟು ಅರ್ಧ ಬರುತ್ತೆ, ನೀವು ಎಷ್ಟು ಓದಿದ್ದೀರಾ, ಅದು ಎಷ್ಟು ಮರ್ತೋಗಿದೆ, ಅದೇ ರೀತಿ ನೀವು ಇಷ್ಟು ಓದಿರೋದ್ರಲ್ಲಿ ನನಗೆ ಯಾವುದು ಡಿಫಿಕಲ್ಟ್ ಟಾಪಿಕ್, ಇದನ್ನು ಫಸ್ಟ್ ನೋಟ್ ಮಾಡಿ. ವೆರಿ ಇಂಪಾರ್ಟೆಂಟ್, ನೋಟ್ ಆಲ್ ದೋಸ್ ಥಿಂಗ್. ಸ್ಟೂಡೆಂಟ್ಸ್ ಕೇಳ್ಬೋದು, ಸರ್ ಓಕೆ ನಾನು ನೋಟ್ ಮಾಡಿದೆ, ಲಿಸ್ಟ್ ಮಾಡಿದೆ, ಇದರ ಪ್ರಯೋಜನವೇನು, ಇದರ ಉಪಯೋಗ ಏನು ಅಂತ ಕೇಳ್ತಾರೆ. ಉಪಯೋಗ ಏನು ಸರ್ ಅಂತ ಕೇಳಿದ್ರು ಅಂತ ಭಾವಿಸ್ಕೊಳ್ಳಿ. ಕೇಳ್ತಾರೆ ಸ್ಟೂಡೆಂಟ್ಸ್, ಸರ್ ಅದರ ಉಪಯೋಗ ಏನು. ಸೊ ಮಕ್ಕಳ, ಇಫ್ ಯು ಆರ್ ಡನ್, ಸ್ಟೂಡೆಂಟ್ಸ್ seriously, if you have done this step properly, that will show you where you are, where you stand today, as if today, what's your positivity, what's your negativity, ನೀವೆಲ್ಲಿದ್ದೀರಾ, ನಿಮ್ಮ ಪಾಸಿಟಿವ್ ಏನು, ನಿಮ್ಮ ನೆಗೆಟಿವ್ ಏನು ಅಂತ ಗೊತ್ತಾಗುತ್ತೆ. ಆಗ ನೀವು ವೆದರ್ ಐ ಆಮ್ ಇನ್ ದ ರೈಟ್ ಪಾತ್ ಆರ್ ರಾಂಗ್ ಪಾತ್, ನಾನು ಇನ್ನೂ ಎಷ್ಟು ಓದಬೇಕು ಅನ್ನೋದು ನಿಮಗೆ ಸರಿಯಾದ ಡೈರೆಕ್ಷನ್ ಸಿಗುತ್ತೆ. ಆದ್ದರಿಂದ ಈ ಸ್ಟೆಪ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ. 3ನೇ ನೋಟ್ಗೆ ಹೋಗೋದಾದರೆ, ಸೊ ಲಿಸನ್ ಹಿಯರ್ ಆ್ಯಂಡ್ ದ ನೆಕ್ಸ್ಟ್ ಮೂವಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಸ್ಟೆಪ್, ಮೇಕಿಂಗ್ ಟೈಮ್ ಟೇಬಲ್. ಇಲ್ಲಿ ಏನೂ ಹಾಕಿಲ್ಲ, ಕೇವಲ ಮೇಕಿಂಗ್ ಟೈಮ್ ಟೇಬಲ್, ಮೇಕ್ ಎ ಟೈಮ್ ಟೇಬಲ್ ಅಂತ ಹಾಕಿದೆ. ಇಲ್ಲಿ ನಾನು ಯಾವುದನ್ನು ಏನು ಬರಲಿಕ್ಕೆ ಬರ್ದಿಲ್ಲ. ಕಾರಣ ಯಾಕೆ ಅಂದರೆ ಮಕ್ಕಳ, ಈ ಟೈಮ್ ಟೇಬಲ್ಲು ಡಿಪೆಂಡ್ಸ್ ಅಪಾನ್ ಯು. ಯಾಕೆ ಸರ್ ಹಂಗೆ ಹೇಳ್ತೀರ ಅಂತ ನೀವು ನನ್ನನ್ನು ಕೇಳಿದ್ರೆ, ಯಾಕೆ ಅಂದರೆ ಈ ಟೈಮ್ ಟೇಬಲ್ಲು ನಿಮ್ಮ ದಿನಚರಿಗಳು ಅಂತ ಏನು ಹೇಳ್ತಾರೆ ನನಗೆ ಗೊತ್ತಿರಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇಲ್ಲಿ ನೀವು ನೋಡ್ಬೋದು, ಕೆಲವೊಂದು ಶಾಲೆಗಳಿಗೆ ಬೆಳಗಿಂದ ಸಂಜೆ ಗಂಟೆ ಇರುತ್ತೆ, ಅಂದರೆ ಬೆಳಗ್ಗೆ 8ರಿಂದ ಸಂಜೆ 7 ಗಂಟೆ ಇರುತ್ತೆ. ಕೆಲವೊಂದು ಶಾಲೆಗಳು ಬೆಳಗ್ಗೆ 9:15ರಿಂದ 3:15 ಗಂಟೆ ಇರುತ್ತೆ. ಕೆಲವೊಂದು ಶಾಲೆಗಳು ಸ್ಟಡಿ ಹಾಲಿಡೇಸ್ ಕೊಡಬಹುದು, ಕೆಲವೊಂದು ಶಾಲೆಗಳು ಸ್ಟಡಿ ಹಾಲಿಡೇಸ್ ಕೊಡದೇ ಹೋಗ್ಬೋದು. ಸೊ ಆದ್ದರಿಂದ ಅದನ್ನು ನಿಮ್ಮ ಪರಿವಿಗೆ ಬಿಟ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಟೈಮ್ನ ಫೋಕಸ್ ಮಾಡಿರಿ, ಟೈಮ್ ಟೇಬಲ್ ಹಾಕೊಳ್ಳಿ. ಹೆಂಗೆ, ನಾನು ಈಗ ಒಂದು ಎಕ್ಸಾಂಪಲ್, ನನ್ನ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ತಗೋತೀನಿ. ಸೊ ಮೇಕ್ ಎ ಟೈಮ್ ಟೇಬಲ್ ಅಂತ ಅನ್ಕೋತೀನಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇನ್ನೆಷ್ಟು ದಿನ ಬಾಕಿ ಇದೆ ಅಂತ ಅನ್ಕೊಂಡಿದ್ದೀವಿ, 50 ದಿನ ಬಾಕಿ ಇದೆ ಅಂತ ಭಾವಿಸ್ಕೊಳ್ಳಿ. ನಾವು ಹೋಗೋ ವಿಧಾನ, ಕೆಲವೊಂದು ಕಡೆ ಒಬ್ಬೊಬ್ರು ಟೀಚರ್ ಹೇಳ್ತಾರೆ, ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದೇಳಿ 6 ಸಬ್ಜೆಕ್ಟ್ನು ಟೈಮ್ ಟೇಬಲ್ ಹಾಕೊಳ್ಳಿ. ಇಟ್ಸ್ ಲೆಫ್ಟ್ ಟು ಯು. ನಿಮಗೆ ಯಾವುದು ಸರಿ ಅನ್ನುತ್ತೋ ಅದನ್ನು ನೀವು ಮಾಡಿ. ನಿಮ್ಮ ಮನಸ್ಥಿತಿಗೆ, ನಿಮ್ಮ ಪರಿವಿಗೆ ಯಾವ್ದು ಸರಿ ಅನಿಸುತ್ತೋ ಮಾಡಿ. ನಾನು ಯಾವ ಥರ ಹೋಗ್ತೀನಿ ಅಂತಂದರೆ, ಒಂದು ಸಬ್ಜೆಕ್ಟ್ ಇಟ್ಕೊಂಡ್ರೆ ಲೆಟ್ ಇಟ್ ಕಂಪ್ಲೀಟ್ ಫಸ್ಟ್, ದೆನ್ ಐ ವಿಲ್ ಮೂವ್ ಟು ದ ಅದರ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಗೋಯಿಂಗ್ ಟು ಟೇಕ್, ಅಸ್ಯೂಮ್ ದೇರ್ ಆರ್ 50 ಡೇಸ್, ಇನ್ನು 50 ದಿನ ಇದೆ ಅಂತ ಭಾವಿಸ್ಕೊಳ್ಳಿ. ಸೊ ಟೋಟಲಿ ದೇರ್ ಆರ್ 50 ಡೇಸ್, ನಾಟ್ ಅಸ್ಯೂಮ್, ದೇರ್ ಆರ್ 50 ಡೇಸ್. ಸೊ ಫಸ್ಟ್ ಒಂದು ಸಬ್ಜೆಕ್ಟ್ಗೆ 5 ದಿನ ಅಂತಂದರೆ, 6 ಸಬ್ಜೆಕ್ಟ್ಗೆ ಎಷ್ಟಾಯಿತು, 6 ಸಬ್ಜೆಕ್ಟ್ಸ್, ಇಟ್ ವಿಲ್ ಟೇಕ್ 30 ಡೇಸ್ ಆನ್ ಆನ್ ಆವ್ರೇಜ್. ನಾನು ಒಂದು ಸಬ್ಜೆಕ್ಟ್ಗೆ 5 ದಿನ ಅಂತ ಇಟ್ಕೊಂಡಿದ್ದೇನೆ, 6 ಸಬ್ಜೆಕ್ಟ್ಗೆ 30 ದಿನ ಆಯಿತು. ಮಿಕ್ಕಿದಿನ ಎಷ್ಟು ದಿನ, ಟೋಟಲಿ ಲೆಫ್ಟ್ ಔಟ್ 30, ಅಂದರೆ ಇನ್ನು 20 ದಿನ ಬಾಕಿ ಇರುತ್ತೆ. ಓಕೆ, ಈಗ 5 ದಿನ 6 ಸಬ್ಜೆಕ್ಟು ಅಂತ ಹಾಕೊಂಡೆ. ಸೊ ಯಾವ ರೀತಿ ಹೋಯ್ತೇನೆ, ಫಾರ್ ಎಕ್ಸಾಂಪಲ್ ಈಗ ನಾನು ಸೋಷಿಯಲ್ ತಗೊಂಡೆ ಅಂದ್ಕೊಳ್ಳಿ, ಸೋಷಿಯಲ್ ಸ್ಟಡೀಸ್ ತೆಗೆದುಕೊಂಡೆ, 33 ಚಾಪ್ಟರ್ ಇದೆ ಅಂತ ಭಾವಿಸ್ಕೊಳ್ಳಿ. ಇಲ್ಲಿ 5 ದಿನ 5 ದಿನ ತಗೋಬೇಕಾದ್ರೆ ನಿಮಗೆ ಬಿಟ್ಟಿದ್ದು. ಕನ್ನಡ ನನಗೆ ಸುಲಭ, ಓನ್ಲಿ ಮೇಕ್ ಇಟ್ 2 ಡೇಸ್. ಸೋಷಿಯಲ್ ನನಗೆ ಕಷ್ಟ, ಅಲ್ಲಿ ಮಿಕ್ಕಿ 3 ಡೇಸ್ನ ತೆಗೆದುಕೊಂಡು ಬಂದು ಇಲ್ಲ ಹಾಕಿ 7 ಡೇಸ್ ಆಗುತ್ತೆ. ಸೊ ಈಗ 33 ಚಾಪ್ಟರ್ ಇದೆ ಅಂತ ಭಾವಿಸ್ಕೊಳ್ಳಿ. 33 ಚಾಪ್ಟ್ರಲ್ಲಿ ನಾನು ಪ್ರತಿದಿನ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಫಿಫ್ತ್ ಡೇ, ಸೊ ಐ ಆಮ್ ಗೋಯಿಂಗ್ ಟು ಡಿವೈಡ್ ಲೈಕ್ ದಿಸ್. ಫಸ್ಟ್ ಡೇ ಮಾರ್ನಿಂಗ್ ಒಂದು 2 ಚಾಪ್ಟರ್ಸ್, ಈವ್ನಿಂಗ್ ಒಂದು 2 ಚಾಪ್ಟರ್ಸ್, ನೈಟ್ ಅರೌಂಡ್ ಒಂದು 3 ಚಾಪ್ಟರ್ಸ್. ಐ ಮೇ ಕಂಪ್ಲೀಟ್ ಅರೌಂಡ್ 7 ಚಾಪ್ಟರ್ಸ್, 7 to 8 ಚಾಪ್ಟರ್ಸ್. ಬಿಕಾಸ್ ಇಲ್ಲೇನಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಆಲ್ರೆಡಿ ಓದಿರ್ತೀವಿ ಮೊದಲನೇದೆಲ್ಲ, ಮೊದಲು ಟೆಸ್ಟ್ಗಳಿಗೆ ಆಗಿರ್ಬೋದು. ಕೊನೆಯಲ್ಲಿ ಓದಿರ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಕೊನೆ ಆಗಿರೋಂಥ ಚಾಪ್ಟರ್ಗಳನ್ನ ನಾವು ಓದಲಿರ್ಲಿಕ್ಕಿಲ್ಲ. ಯಾಕೆಂದರೆ ಮೊದಲೆಲ್ಲ ಓದಿ ನಾವು ಆಲ್ರೆಡಿ ಅದನ್ನು ಟೆಸ್ಟ್ ತಗೊಂಡಿರ್ತೀವಿ, ಎಕ್ಸಾಮ್ ಬರ್ದಿರ್ತೀವಿ. ಅದಕ್ಕೆ ಸುಲಭ ಆಗುತ್ತೆ. ಒಂದು ದಿನಕ್ಕೆ 7ರಿಂದ 8 ಚಾಪ್ಟರ್ ಖಂಡಿತವಾಗ್ಲೂ ಓದ್ಬೋದು. 7ರಿಂದ 8 ಚಾಪ್ಟರ್ ಒಟ್ಟಿಗೆ ಓದೋದಲ್ಲ. ಸೊ ವಾಟ್ ಯೂಶಲಿ ಹ್ಯಾವ್ ಟು ಡೂ, ಫಸ್ಟ್ ಚಾಪ್ಟರ್ ನಾನು ಓದಿದೆ, ಫಸ್ಟ್ ಚಾಪ್ಟರ್ ಕಂಪ್ಲೀಟೆಡ್. Okay, what you do, take some around 5 model question paper. What you do, take some 5 model question paper. So there,
ಸಿ ಫಸ್ಟ್ ಚಾಪ್ಟರ್ಲಿ ಏನೆಲ್ಲ ಕ್ವಶನ್ಸ್ ಬಂದಿದೆ, ನೋಟ್ ಡೌನ್, ರಿವೈಸ್ ಇಟ್, ಓದಿರೋದಲ್ಲಿ ಮ್ಯಾಚ್ ಮಾಡ್ರಿ, ದೆನ್ ಮೂವ್ ಟುವರ್ಡ್ಸ್ ದ ಸೆಕೆಂಡ್ ಚಾಪ್ಟರ್, ಸೇಮ್ ವೇ ಡೂ ದ ಥಿಂಗ್. ನೆಕ್ಸ್ಟ್ ಮೂವ್ ಟುವರ್ಡ್ಸ್ ದ ಥರ್ಡ್ ಚಾಪ್ಟರ್, ಮಾರ್ನಿಂಗ್ ಒಂದು 3 ಚಾಪ್ಟರ್ ಓದಿದೆ, ಈ 3 ಚಾಪ್ಟರ್ನ ವಾಟ್ ಯು ಡೂ, ಟೇಕ್ ಎ ಟೆಸ್ಟ್ ಆನ್ ಯುವರ್ ಓನ್, ನೀವೇ ಟೆಸ್ಟ್ ತೆಗೆದುಕೊಳ್ಳಿ, ಬೇರೆ ಮಾಡೋ ಕ್ವಶನ್ ಪೇಪರ್ ತಗೊಳ್ಳಿ. ಈ 3 ಚಾಪ್ಟರ್ಲಿ ಏನೆಲ್ಲ ಕ್ವಶನ್ಸ್ ಬಂದಿದೆ, ಟ್ರೈ ಟು ಆನ್ಸರ್ ಇಟ್. ವೈಲ್ ಆನ್ಸರಿಂಗ್ ಪ್ಲೀಸ್ ಚೀಟ್ ಮಾಡಬೇಡಿ. ಇಲ್ಲಿ ಚೀಟ್ ಮಾಡಿದ್ರೆ ನಿಮಗೆ ನೀವು ಮಾಡ್ಕೊಂಡಿದ್ದ ಮೋಸ, ಇಲ್ಲಿ ಬೇರೆಯವ್ರಿಗೆ ಯಾರಿಗೂ ಮೋಸ ಮಾಡ್ತಿಲ್ಲ. ನಿಮ್ಮ ಸ್ವಪ್ರಯತ್ನ ಇದ್ದರೆ ಮಾತ್ರ, ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಟ್ಟರೆ ಮಾತ್ರ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ನಾನು ಯಾವ ಪ್ರತಿ ಬಾರಿ ಹೇಳ್ತೇನೆ, ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಪ್ರತಿಫಲವು ಪಡೆಯುತ್ತೇವೆ. ದಯವಿಟ್ಟು ಅರ್ಥೈಸ್ಕೊಳ್ಳಿ. ಸೊ ಈ ರೀತಿ ನೀವು ವಿಂಗಡಣೆ ಮಾಡ್ಕೊಂಡ್ರೆ, ಸೊ ಅಲ್ಲಿಗೆ ನಿಮಗೆ ಹತ್ತತ್ರ 7 ಚಾಪ್ಟರ್ ಇಲ್ಲಿ ಕಂಪ್ಲೀಟ್ ಆಯಿತು, ಇಲ್ಲಿ 7 ಚಾಪ್ಟರ್ ಕಂಪ್ಲೀಟ್ ಆಯಿತು, ಇಲ್ಲಿ 7 ಚಾಪ್ಟರ್ ಅಂತ ಭಾವಿಸ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ 7, 14, 21, 28, 35 ಇಲ್ಲಿಗೆ. ಸೊ ಒಂದೊಂದು ದಿನ ಏನಾಗುತ್ತೆ, ಒಂದಿನ ಜಾಸ್ತಿ ಓದಿ, ಒಂದಿನ ಕಮ್ಮಿ ಓದ್ಬೋದು. ಕಮ್ಮಿ ಓದಿದಾಗ ನೆಕ್ಸ್ಟ್ ಡೇಗೆ ಸ್ವಲ್ಪ ಜಾಸ್ತಿ ಓದಿದಾಗ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಫಾಲೋ ದಿಸ್ ಬ್ಯಾಲೆನ್ಸ್ ಮೆಥಡ್. ಸೊ ಟೋಟಲಿ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ ಇಟ್. ದೆನ್ ಟೇಕ್ ಎ ಎಕ್ಸಾಮ್ ಆನ್ ಯುವರ್ ಓನ್. ಓಕೆ, ಬಿಕಾಸ್ ಆಸ್ ಐ ಟೋಲ್ಡ್ ಯು, ಇಲ್ಲಿ 5 ದಿನ ಇದಕ್ಕೆ ಸಾಲಿಲ್ಲ. ಕನ್ನಡ ನನಗೆ ಸುಲಭ ಅಂತ ಅನ್ಕೊಂಡ್ರಿ. ಕನ್ನಡ ಇಂಗ್ಲೀಷ್ ನನಗೆ ಸುಲಭ, ಒಂದು ದಿನ ಇದಕ್ಕೆ ಗ್ರೇಸ್ ಪೀರಿಯಡ್ ಕೊಡಿ, ಪ್ಲಸ್ 1 ಡೇ ಆಯಿತು, ಅಲ್ಲಿಗೆ 6 ಡೇ ಆಯಿತು, ಕನ್ನಡಕ್ಕೆ 4 ಡೇ ಆಯಿತು. ನಾಟ್ ಎ ಪ್ರಾಬ್ಲಮ್, ಯು ಕ್ಯಾನ್ ಬ್ಯಾಲೆನ್ಸ್ ಇಟ್. Okay, if you follow this thing, then it will be easy. Then if you follow this, you are going to utilize 30 days. How many days left? 20 days. Come back. These 20 days plays a vital role. ನೀವಲ್ಲ 5 ದಿನ ಓದಿರೋದನ್ನ make into 3 days per subject. Make 3 days utilize it. Make 3 days utilize. If you utilize 3 days, you are going to complete within 18 days. 3 6 are 18. Okay, sometimes you can even earlier, or it will take 1 or 2 days. Plan properly. ಯಾಕೆ ಅಂದರೆ ಮಾರ್ಚ್ 21ರಿಂದ ಎಕ್ಸಾಮ್ ಶುರು ಆಗುತ್ತೆ. ಮಾರ್ಚ್ 21 ಕನ್ನಡ ಎಕ್ಸಾಮ್ ಇದೆ. ನಿಮಗೆ ಕನ್ನಡ ಓದಲಿಕ್ಕೆ 18 ಸಂಜೆಯಿಂದ ಶುರು ಮಾಡಿದ್ರು ಯು ಕ್ಯಾನ್ ಅಚೀವ್ ಯುವರ್ ಟಾರ್ಗೆಟ್. ಸೊ 18 ಸಂಜೆ ಗಂಟ ಟೈಮ್ ಇದೆ. ಯು ಟ್ರೈ ಟು ಕಂಪ್ಲೀಟ್ ದೋಸ್ ಚಾಪ್ಟರ್. ಟೈಮ್ ಟೇಬಲ್ ಡಿಪೆಂಡ್ಸ್ ಅಪಾನ್ ಯು. ಆಮೇಲೆ ಇನ್ನೂ ಒಂದು ಮಾತಾಡ್ತೀನಿ, 24 ಗಂಟೆ ನೀವು ಯಾವ ವಿದ್ಯಾರ್ಥಿಗಳು ಓದಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ, ಇನ್ನು ಟೀಚರ್ಸ್ ಕೂಡ ಓದಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ನೀವು ಪ್ರತಿದಿನ 6ರಿಂದ 8 ಗಂಟೆ ಓದಿದ್ರು ಇಟ್ಸ್ ಮೋರ್ ದೆನ್ ಎನಫ್. ಇಫ್ ಯು ಸಿಟ್ ಆ್ಯಂಡ್ read 6 to 8 hours properly, it's more than enough. Okay, then moving to the 4th point. ಸೊ 4ನೇ ಪಾಯಿಂಟ್ ಮೂವ್ ಆದರೆ, ಸೊ ಸ್ಟೂಡೆಂಟ್ಸ್ಗಳು ಕೇಳ್ತಾರೆ, ವೈ ಡು ಐ, ನಾನು ಏನಾರು ಓದಿದ್ದು ಮರ್ತೋಗುತ್ತೆ ಸರ್, ಯಾಕೆ? ಸೊ ನಾನು ಅನ್ಕೊಂಡಿರೋದು ಕೆಲವೊಂದು, ನೀವು ಓದ್ತಿರೋ ರೀತಿ, ನೀವು ಪ್ಲ್ಯಾನ್ ಮಾಡ್ಕೊತಿರೋ ರೀತಿ, ನಿಮಗೆ ಪ್ಲ್ಯಾನೇ ಇಲ್ಲ ಹೆಂಗೆ ಓದಬೇಕು, ಏನು ಓದಬೇಕು ಅಂತ ನೀವು ಅಲ್ಲಿ ಎಡುತ್ತಾ ಇದ್ದೀರಾ. ಯಾಕೆ? ಇದಕ್ಕೊಂದು ಉತ್ತಮವಾದ ಎಕ್ಸಾಂಪಲ್ ತಗೋತೀನಿ. ಬೇಸಿಕಲಿ ಐ ಆಮ್ ಎ ಸಿವಿಲ್ ಇಂಜಿನಿಯರ್. ಸೊ ಯಾವುದೇ ಒಂದು ಕಟ್ಟಡ ಕಟ್ಟಬೇಕು ಅಂದರೆ ವೆರಿ ಫಸ್ಟ್ ನಾವು ಪ್ಲ್ಯಾನ್ ಮಾಡ್ತೇವೆ. ಪ್ಲ್ಯಾನ್ ಮಾಡ್ದೇ ನಾವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ವಿದ್ಯೆನೂ ಕೂಡ, ಎಕ್ಸಾಮ್ಸು ಕೂಡ, ಯು ಹ್ಯಾವ್ ಟು ಪ್ಲ್ಯಾನ್ ಅಕಾರ್ಡಿಂಗ್ಲಿ ಟು ಯುವರ್ ಕನ್ವೀನಿಯೆಂಟ್. ನಿಮ್ಮ ಕನ್ವೀನಿಯೆಂಟ್ ತಕ್ಕಂತೆ ಪ್ಲ್ಯಾನ್ ಮಾಡಿರಿ. ಸೊ ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡಿ. ಸೊ ಓದ್ದೆ, ಪ್ಲ್ಯಾನೇ ಮಾಡಿಲ್ಲ ಪ್ರಾಪರಾಗಿ, ಆಯಿತು ಓದ್ದೆ, ಆ ಪ್ಲ್ಯಾನೂ ಮಾಡಿಲ್ಲ, ಓದಿರೋದನ್ನ ಪುನಃ ನೀವು ರಿವಿಷನ್ ಮಾಡಲಿಲ್ಲ ಅಂತಂದರೆ, ಪುನಃ ರಿವಿಷನ್ ಮಾಡಲಿಲ್ಲ ಅಂತಂದರೆ ಯು ಕಾಂಟ್ ಅಚೀವ್ ಸಕ್ಸಸ್. ವಿತೌಟ್ ರಿವಿಷನ್ ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ಆ್ಯಂಡ್ ನಾಟ್ ಟೇಕಿಂಗ್ ದ ರೈಟ್ ಕೈಂಡ್ ಆಫ್ ರೆಸ್ಟ್. ಸೊ ಇಲ್ಲೊಂದು ಪಾಯಿಂಟ್ ಹಾಕಿದ್ದೀನಿ, ರೈಟ್ ಕೈಂಡ್ ಆಫ್ ರೆಸ್ಟ್ ಅಂತಂದೆ. ಅಂದರೆ ಅರ್ಥ ಏನು ಅಂತಂದರೆ, ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕುತ್ಕೊಂಡು ಓದಿ ಅಂತಂದರೆ ಅರ್ಧ ಗಂಟೆ ಓದ್ಬಿಟ್ಟು 30 ಮಿನಿಟ್ಸ್ ಓದ್ತೀರಾ, 1 ಅವರ್ ರೆಸ್ಟ್ ತಗೊಳಕ್ಕೆ ಹೋಗ್ತೀರಾ. ನಾನು ಅರ್ಧ ಗಂಟೆ ಓದಿದ್ದೀನಿ, ನಂಗೆ ರೆಸ್ಟ್ ಬೇಡವಾ ಅಂತ. ಇಷ್ಟು ದಿನ ನೀವು ತಗೊಂಡ್ರದ್ರಷ್ಟೇ, ಕಳೆದ 1 ವರ್ಷದಿಂದ ಹತ್ತತ್ರ 9 ತಿಂಗಳು, ಈಗಲೂ ಕೂಡ ರೆಸ್ಟ್ ತಗೋತೀರಾ. ಅಂದರೆ ನೀವೀಗ ರೆಸ್ಟ್ ತಗೋತೀವಿ ಜಾಸ್ತಿ ಅಂತಂದರೆ ಯು ಬಿಕಮ್ ರೆಸ್ಟ್ ಹಿಡಿತೀರಾ ಎಕ್ಸಾಮಲ್ಲಿ. ಸೊ ಪ್ಲೀಸ್ ಬಿ ಕೇರ್ಫುಲ್. ರೈಟ್ ಕೈಂಡ್ ಆಫ್ ರೆಸ್ಟ್. ಓಕೆ, ಅರ್ಧ ಗಂಟೆ ಓದಿದ್ರಿ, ಒಂದು 5 ನಿಮಿಷ ಎದ್ದು ಮೈ-ಕೈ ಅಳ್ಳಾಡ್ಸೋದಿರ್ಬೋದು, ಕೈ ಕಾಳನ್ನ, ಯಾಕಂದರೆ ನಿದ್ದೆ ಬರುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಸ್ವಲ್ಪ ಬಾಡಿನ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಆ ರೀತಿ ರೈಟ್ ಕೈಂಡ್ ಆಫ್ ರೆಸ್ಟ್ ಅಂದರೆ. ಬಟ್ ನಾವೇನು ಮಾಡ್ತಿದ್ದೀವಿ, ಓದ್ಬಿಟ್ಟಿದ್ದೀವಿ ಅರ್ಧ ಗಂಟೆ ಅಂತೇಳಿ 1 ಅವರ್ ಬ್ರೇಕ್ ತಗೋತೀರಾ. ಸೊ ಇಟ್ಸ್ ನಾಟ್ ಗುಡ್. ಆ್ಯಂಡ್ ಕೆಲವೊಂದು ಸತಿ ನನ್ನ ಕೈಲಿ ಆಗಲ್ಲ ಅನ್ನೋ ಒಂದು ನೆಗೆಟಿವಿಟಿ ಇರುತ್ತೆ. ಈ ನೆಗೆಟಿವಿಟಿನ ನೀವು ಹೋಗಿಸ್ಕೊಂಡ್ರೆ ಐ ಕ್ಯಾನ್ ಡೂ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಖಂಡಿತವಾಗ್ಲೂ ನೀವು ಇವತ್ತು ಪ್ರಾರಂಭ ಮಾಡಿದ್ರು ಕೂಡ ಯು ಕ್ಯಾನ್ ಅಚೀವ್ ದ ಸಕ್ಸಸ್. ಪ್ಲೀಸ್ ಆ ನೆಗೆಟಿವಿಟಿನ ಬಿಡಿ, ಐ ಕಾಂಟ್ ಅನ್ನೋದನ್ನ ಬಿಟ್ಟು ಐ ಕ್ಯಾನ್ ಡೂ, ಆಲ್ ಈಸ್ ವೆಲ್ ಅನ್ನೋದನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ಯು ಕ್ಯಾನ್ ಅಚೀವ್ ಸಕ್ಸಸ್. ಆ್ಯಂಡ್ ಫೈನಲಿ ಐ ಕ್ಯಾನ್ ಸೇ
ವೈ ಸೊ ಇದೆಲ್ಲ ಮರ್ತೋಗ್ಲಿದೆ ಇರೋಕ್ಕೆ ಸರ್ ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ ಮೈ ಆನ್ಸರ್ ಈಸ್ ತ್ರಿಬಲ್ ಆರ್ ಅಂತ ಕೊಟ್ಟೆ. ಈ ತ್ರಿಬಲ್ ಆರ್ ಅಂದರೆ ಫಿಲಮ್ ಅಂತ ಭಾವಿಸ್ಬೇಡಿ. ಇಫ್ ಯು ಫಾಲೋ ದಿಸ್ ನಾಟ್ ಟುಡೇ ಟುಮಾರೋ ಆಲ್ಸೋ ಇವನ್ ಯುವರ್ ಹೈಯರ್ ಎಜುಕೇಷನ್ it will be very much beneficiary. What I suggest my students usually in my institution or in my class, usually I every time suggest my students follow this triple R. What is the triple R means? You should remember, you should remember, you should recall, you should represent, REPRESENT. ಏನು ಸರ್ ಅದು? ರಿಮೆಂಬರ್ ಇಟ್, ರಿಮೆಂಬರ್ ಜ್ಞಾಪನಿಸ್ಕೊಳ್ಳಿ, ರಿಕಾಲ್ ಇಟ್ ಹೇಳ್ತಾ ಇರಿ, ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡಿ. ರೆಪ್ರೆಸೆಂಟ್ ಆನ್ ಎ ಪೇಪರ್, ಟೇಕ್ ಎ ಶೀಟ್ ಆಫ್ ಪೇಪರ್, ಗೀಚ್ರಿ, ಎಷ್ಟು ಗೀಚ್ತೀರೋ ಬರೀರಿ ಅಂತ ಅಂದ್ಬಿಟ್ರೆ ನೀಟಾಗಿ ನೋಟ್ಸ್ ಬರ್ದಂಗಲ್ಲ. ಏನು ಅರ್ಥ ಇಲ್ಲಿ ನಾನು ಬರಿತಾ ಇದ್ದೀನಿ, ಬಹಳ ಚೆನ್ನಾಗೇನು ಬರಿತೀನಿ ಅಂತ ಅನ್ಕೋಬೇಡ್ರಿ. ಸೊ ನಮಗೆ ಅರ್ಥ ಆದರೆ ಸಾಕು, ನಿಮಗೆ ಅರ್ಥ ಆದರೆ ಸಾಕು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಇಫ್ ಯು ಫಾಲೋ ದಿಸ್ ತ್ರಿಬಲ್ ಆರ್, ಶೂರ್ ಯು ಆರ್ ಅಚೀವ್ ದ ಸಕ್ಸಸ್. ತ್ರಿಬಲ್ ಆರ್, ರಿಮೆಂಬರ್ ಇಟ್, recall it, represent it. If you follow this, sure you are going to achieve success. And ಕೈ ಮುಗಿದು ಕೇಳ್ಕೊತೇನೆ, ಈ ನೋಟ್ 5ನ ಪ್ಲೀಸ್ ಫಾಲೋ ಇಟ್ ಪ್ರಾಪರ್ಲಿ. ನಾನಲ್ಲಿ 2 ಪಾಯಿಂಟ್ ಹಾಕಿದ್ದೇನೆ. ಏನು ಸರ್ ಇದು 2 ಪಾಯಿಂಟು? ಪೇರೆಂಟ್ಸ್ಗೂ ಕೂಡ ಇಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೇನೆ. ಏನು ಅಂತಂದರೆ, ಇಲ್ಲಿ 2 ಪಾಯಿಂಟ್ನ ನೀವು ಮೈಂಡು ಮತ್ತು ಮನಸ್ಸು ನಿಮ್ಮ ಸರಿಯಾದ ರೀತಿಯಲ್ಲಿ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಏನು ಸರ್ ಇದು ಯಾಕೆ ಸರ್ ಇಷ್ಟೊಂದು ಒತ್ತು ಹೇಳ್ತೀರಾ ಅಂತ ಕೇಳಿದ್ರೆ, ಒಂದು ಕೊಟ್ಟಿದ್ದೇನೆ ಮ್ಯಾನೇಜ್ ಮೆಟೀರಿಯಲ್ ಅಂತ ಹೇಳ್ತಿದ್ದೇನೆ. ಏನು ಸರ್ ಇದು ಮ್ಯಾನೇಜ್ ಮೆಟೀರಿಯಲ್ ಅಂತ ಅಂದರೆ, ಮಕ್ಕಳ ಏನಿಲ್ಲಿ ನಾನು ನೋಡಿದ್ದೇನೆ, ಪ್ರತಿ ಬಾರಿ ನಾನು ನೋಡ್ತಾ ಇದ್ದೇನೆ, ಏನು ಆಯ್ತಾ ಇದೆ ಇಲ್ಲಿ ಸ್ಟೂಡೆಂಟ್ಸಲ್ಲಿ ಅಂದರೆ, ಶುರು ಮಾಡಿದಾಗ ಒಂದು ಬುಕ್ಕಲ್ಲಿ ಓದ್ತಿರ್ತಾರೆ, ಆಮೇಲೆ ಮತ್ತೊಂದು ಬುಕ್ದಲ್ಲಿ ಓದ್ತಾರೆ, ಪ್ರಿಪೇರ್ಡ್ ಟೈಮ್ಗೆ ಒಂದು ಬುಕ್ಕಲ್ಲಿ ಓದ್ತಾರೆ, ಎಕ್ಸಾಮ್ ಟೈಮಲ್ಲಿ ಒಂದು ಬುಕ್ ಓದ್ತಾರೆ, ಎಕ್ಸಾಮ್ ಹಿಂದಿನ ದಿನ ಇನ್ನೊಂದು ಬುಕ್ಕಲ್ಲಿ ಓದ್ತಿರ್ತಾರೆ. ಇಫ್ ಯು ಆರ್ ಡೂಯಿಂಗ್ ಲೈಕ್ ದಿಸ್, seriously you are in the wrong path. My request, please adopt or follow only one ಮೆಥಡ್. ಅದೇನು ಅಂತಂದರೆ, ನೀವು ಯಾವ ಬುಕ್ಕಲ್ಲಿ ಓದಿದ್ದೀರೋ, ಯಾವ ಶೀಟ್ ಆಫ್ ಪೇಪರಲ್ಲಿ ಮೊದಲಿಂದ ಓದಿದ್ದೀರೋ, ಟ್ರೈ ಟು ಯುಟಿಲೈಸ್ ದಟ್ ಟಿಲ್ ದ ಎಕ್ಸಾಮ್. ಏನಂಗಂದರೆ ಅರ್ಥ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದರೆ ಮೊದಲನೇ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಸೋಷಿಯಲ್ ತಗೊಂಡ್ರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಆ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ರೆ ಅದರಲ್ಲೇ ಓದಿ. ಸೆಕೆಂಡ್, ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ನಿಮ್ಮ ನೋಟ್ಸ್ ಸ್ಕೂಲ್ ನೋಟ್ಸಲ್ಲಿ ಬರ್ಸಿರ್ತಾರೆ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಓದಿರಿ, ಅದರಲ್ಲೇ ಓದ್ರಿ ಕೊನೆ ಗಂಟ. ಇವಾಗ ನೋಟ್ಸಲ್ಲಿ ಓದಿ, ನೆಕ್ಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಓದಿ, ಎಕ್ಸಾಮ್ ಟೈಮಲ್ಲಿ CPC ಗೈಡು ಮತ್ತೊಂದು ಮಗದೊಂದು ಗೈಡಲ್ಲಿ ಓದ್ತಿರಲ್ಲ, ಬಹಳ ಕಷ್ಟ ಆಗುತ್ತೆ. ಯಾಕೆ ಅಂದರೆ, ನೀವು ಯಾವುದ್ರಲ್ಲಿ ಓದಿದ್ದೀರೋ ಅದರಲ್ಲಿ ಓದಿದ್ರೆ ರಿಕಾಲ್ ಮಾಡಲಿಕ್ಕೆ ಬಹಳ ಸುಲಭ, ಜಾಸ್ತಿ ಟೈಮ್ ಹಿಡಿಯಲ್ಲ. ಹೊಸ ಬುಕ್ಕಲ್ಲಿ ಓದಿದ್ರೆ ಅಲ್ಲಿರುವ ಸೆಂಟೆನ್ಸೇ ಬೇರೆ ಥರ ಇರುತ್ತೆ. ನಾವು ಓದಿರೋದನ್ನ ಓದಲಿಕ್ಕೆ ಜಾಸ್ತಿ ಸಮಯ ಬೇಕಿಲ್ಲ. ಹೊಸ ಪುಸ್ತಕದಲ್ಲಿ ಓದಿದ್ರೆ ಇಟ್ ವಿಲ್ ಕನ್ಸ್ಯೂಮ್ ಮೋರ್ ಟೈಮ್. ಅದಲ್ಲದಂತೆ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ನೀವೇನಾದ್ರು ಬರೆದಿಟ್ಕೊಂಡು ಓದಿದ್ರೆ ನಿಮ್ಮ ಮೈಂಡಲ್ಲಿ ರೆಪ್ಲಿಕಾ ಆಗಿ ಅದು ನಮಗೆ ರೀಪ್ರೊಡ್ಯೂಸ್ ಆಯ್ತಾ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್, ಪ್ಲೀಸ್ ಮೈ ರಿಕ್ವೆಸ್ಟ್, ಆದಷ್ಟು ಅದು ಇದು ಮೆಟೀರಿಯಲ್ಗಳನ್ನ ತುಂಬ ಜೆರಾಕ್ಸ್ ಮಾಡಿಸ್ಕೊಳೋದಾಗಿರ್ಬೋದು, ಆ ಬುಕ್ಕು ಈ ಬುಕ್ಕು ಅಂತ ಎತ್ಕೊಂಡು ಹೋದಂತಿರೋದು ಅವಾಯ್ಡ್ ಮಾಡಿರಿ. ಬಿಕಾಸ್ ಎಲ್ಲ ಒಂದ್ರಲ್ಲಿ ಓದ್ತಿರೋಂಥ ಮೆಜಾರಿಟಿ ಅದರಲ್ಲೇ ಕವರ್ ಆಗಿರುತ್ತೆ. ಪ್ಲೀಸ್. ನೆಕ್ಸ್ಟ್, ಅವಾಯ್ಡ್ ಫೇಕ್ ಕಾಲ್ಸ್ ಕ್ವಶನ್ ಪೇಪರ್ ಅಂತ ಹಾಕಿದ್ದೀನಿ. ಏನು ಹಿಂಗಂದರೆ, ಇದು ನಾನು ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಹಿಂದಿನ ಇದನ್ನು ಹಲವಾರು ವರ್ಷದಿಂದ ನೋಡ್ತಾ ಇದ್ದೇನೆ. ಏನು ಅಂತಂದರೆ, ಕೆಲವೊಂದು ಮಕ್ಕಳು ಸರ್ ಕ್ವಶನ್ ಪೇಪರ್ ಸಿಕ್ತು ಸರ್ ಅಂತ ಅವರು ಹಾಳಾಗದಂತೆ ಓದಿರುವಂತಹ ಮಕ್ಕಳಿಗೂ ಕೂಡ ಹಂಗೆ ಹೇಳ್ದಾಗ ಏನಾಗುತ್ತೆ, ಮನಸ್ಸು ತಳಮಳಗೊಳ್ಳುತ್ತೆ, ಡಿವಿಯೇಷನ್ ಆಗುತ್ತೆ, ಮಕ್ಕಳು ಡಿವಿಯೇಟ್ ಆಯ್ತಾರೆ. ಸೊ ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ ಲೀಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅದನ್ನು ಮರೆತು ಕಷ್ಟಪಟ್ಟು ಓದ್ರಿ, ನಿಜವಾಗ್ಲೂ ಅಂಕಗಳು ಬರುತ್ತೆ. ನೀವು ಇವೆರಡನ್ನ ನೀವು ಮನ್ಸಿಗೆ ಹಾಕೊಂಡ್ರೆ ಎಲ್ಲೋ ಒಂದು ಕಡೆ ಸಕ್ಸಸ್ ಕಾಣ್ತೀರಾ. ಸೊ ಫೈನಲಿ 6ನೇ ನೋಟ್ ಏನು ಅಂತಂದರೆ, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹಾಕೊಂಡಿದ್ದೀನಿ. ಏನು ಡೂಸ್ ಆ್ಯಂಡ್ ಡೋಂಟ್ಸ್, ಏನು ಮಾಡಬೇಕು ಅದನ್ನು ಮಾಡಿ, ಮಾಡಬಾರ್ದು ಅಂತಂದ್ರೆ ಏನು ಅಂತಂದರೆ, ಈ ಸಮಯಕ್ಕೆ ಬೇಡ. ಎಕ್ಸಾಮ್ ಮುಗಿದ್ಮೇಲೆ ನಿಮಗೇನು TV ನೋಡಬೇಕು ಅಂತಿದ್ದೀರೋ, ಮೊಬೈಲ್ ನೋಡಬೇಕು ಅಂತಿದ್ದೀರೋ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನಿಮ್ಮ ಟ್ವಿಟರ್ ಇರ್ಬೋದು, ಸುತ್ತಾಡೋದಿರ್ಬೋದು, ರೀಲ್ಸ್ ಇರ್ಬೋದು, ಮತ್ತೊಂದು ಮಗದನ್ನು ಮಾಡಿ. ಈಗ ಸದ್ಯಕ್ಕೆ ಬೇಡ. ಸೊ ಅದನ್ನು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಕರಿತೀವಿ. ಸೊ ನಾನು ಕೆಲವೊಂದು ಹಾಕಿದ್ದೇನೆ. ಸೊ ಡೂಸ್ ಏನಂದರೆ, ಏನು ಬೇಕು ನಿಮಗೆ, ಎಲ್ಲಿ ಕೂತ್ಕೊಂಡು ಓದಿದ್ರೆ
ಸರಿ ಅನ್ಸುತ್ತೋ ಆ ಜಾಗದಲ್ಲಿ ಆದಷ್ಟು ಟ್ರೈ ಟು ಸಿಟ್ ಆ್ಯಂಡ್ ಲರ್ನ್. ಒಳ್ಳೆ ಬೆಳಕು ಬರೋದು, ಬೆಳಕು ಎಲ್ಲಿ ಜಾಸ್ತಿ ಬೀಳ್ತೋ, ಈಗ ನಾನು ಹಲವಾರು ಮನೆಗಳಿಗೆ ಹೋದಾಗ ನೋಡಿದ್ದೀನಿ ಸ್ಟೂಡೆಂಟ್ಸ್ ಮನೇಲಿ ಬೆಳಕೆ ಕಮ್ಮಿ ಇರುತ್ತೆ. ಯಾವಾಗ ಬೆಳಕು ಕಮ್ಮಿ ಇರುತ್ತೋ ಕಣ್ಣು ಚುಚ್ತಾ ಇರುತ್ತೆ, ನಿದ್ದೆ ಬರ್ಲಿಂಗ್ ಆಗುತ್ತೆ. ಆದ್ದರಿಂದ ಬೆಳಕು ಪ್ರಕಾಶಮಾನವಾಗಿರಲಿ. ಸೊ ಆ ರೀತಿ ಗುಡ್ ಲೈಟ್ನಿಂಗ್ ಇರೋ ಕಡೆ ಓದಿ. ಬೆಳಗಿನ ಜಾವ ಎದ್ದು ಓದಬೇಕಾದ್ರೆ ಗಾಳಿ ಬರ್ತಿರೋ ಪರವಾಗಿಲ್ಲ, ಒಂಚೂರು ಗಾಳಿ ವೆಂಟಿಲೇಷನ್ ಎಲ್ಲ ಆಯ್ತಿರುತ್ತೋ ಆ ಜಾಗದಲ್ಲಿ ಕುತ್ಕೊ ಓದಿ. ನಿಮಗೆಲ್ಲಿ ಜಾಗ ಸರಿ ಅನ್ಸುತ್ತೋ ಅಂಥ ಜಾಗದಲ್ಲಿ ಕುತ್ಕೊ ಓದಿ. ಸೊ ಆದರೆ ಒಂದು ಟೇಬಲ್ ಮೇಲೆ ಕುತ್ಕೊ ಹೋದ್ರು ಒಳ್ಳೆಯದು. ಆದಷ್ಟು ಹಾಸಿಗೆ ಮೇಲೆ ಕುತ್ಕೊಂಡು ಓದೋದನ್ನ ಅವಾಯ್ಡ್ ಮಾಡ್ರಿ. ಯಾಕೆ ಅಂತಂದರೆ ಹಾಸಿಗೆ ಮೇಲೆ ಕುತ್ಕೊ ಓದ್ತಿದ್ರೆ ಹಾಸಿಗೆ ನಿಮ್ಮನ್ನು ಏನಂತೆ ಪುನಃ ಬಾ ಮಲ್ಕು ಅಂತ ಕರೆಯುತ್ತೆ. ಆದ್ದರಿಂದ ಹಾಸಿಗೆ ಮೇಲೆ ಕುತ್ಕೊಂಡೋದನ್ನ ಅವಾಯ್ಡ್ ಮಾಡಿರಿ. ಡೋಂಟ್ಸ್ ಅಂತ ಆಲ್ರೆಡಿ ಹೇಳಿದೆ ಏನು. ಸೊ ಯಾವುದೆಲ್ಲ ನಿಮಗೆ ಡಿಸ್ಟ್ರಾಕ್ಟ್ ಮಾಡುತ್ತೋ ಅದರಿಂದ ಆದಷ್ಟು ಅವಾಯ್ಡ್ ಆಗಿರಿ. ಸೊ ಯಾವುದು ಲ್ಯಾಪ್ಟಾಪು, ಸೆಲ್ ಫೋನು, ಟಿ ವಿ, ಟ್ವಿಟರ್ ಆಲ್ರೆಡಿ ಹೇಳ್ದೆ, ಇದರೆಲ್ಲಿಂದನೂ ಅವಾಯ್ಡ್ ಮಾಡಿರಿ. ಕೊನೆಯದಾಗ ಒಂದು ಕೊಟ್ಟಿದ್ದೇನೆ, ಎಕ್ಸಾಮ್ ಟೈಮಲ್ಲಿ ಆದಷ್ಟು ಏನು ಆಳು ಮೂಳು ತಿನ್ನೋದು ಚುರುಕು ಮುರುಕು ಏನು ಕುರ್ಕುರೆ, ಈ ಸ್ನ್ಯಾಕ್ಸು, ಪಾನಿಪುರಿ, ಗೋಬಿ ಇದೆಲ್ಲವನ್ನು ಆದಷ್ಟು ಅವಾಯ್ಡ್ ಮಾಡಿರಿ. ಓಕೆ, ಇದೊಂದಷ್ಟು ಒಂದು 6 ನೋಟ್ ಕೊಟ್ಟೆ. ಅದೇ ಥರ ಒಂದಷ್ಟು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಏನು ಟಿಪ್ಸು? ಫಸ್ಟ್ ಪಾಯಿಂಟ್ ಆಲ್ರೆಡಿ ಹೇಳ್ದೆ, ನಿಮ್ಮ ಮಕ್ಕಳು ನೆಗೆಟಿವ್ ಮಾಡಲಿರ್ತಾರೆ. ಆಲ್ವೇಸ್ ಫೀಲ್ ಪಾಸಿಟಿವ್. ಮೀನ್ಸ್ ಏನು ಸರ್ ಹಂಗಂತಂದರೆ, ನೀವು ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನನ್ನ ಸಾಧ್ಯ ಅಂತ ಧೈರ್ಯದಿಂದ, ಹಠದಿಂದ, ಛಲದಿಂದ ಹೋದ್ರಿ ಖಂಡಿತವಾಗ್ಲೂ ಸಾಧ್ಯ. ಇಲ್ಲಿ ಉದಾಹರಣೆ ನಾನೇ ಇದ್ದೇನೆ. ನಾನು ಮಾತಾಡ್ಲಿಕ್ಕೆ ಸಾಧ್ಯನಾ ಅಂತ ಭಾವಿಸಿದ್ದೆ, ನಾನೇ ಮಾತಾಡ್ತಾ ಇದ್ದೇನೆ. ಓಕೆ, ಸೊ ಆಗದು ಎಂದರೆ ಏನೂ ಆಗೋದಿಲ್ಲ. ಆಗುತ್ತೆ ಅಂತ ಮುನ್ನುಗ್ಗಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಇಫ್ ಯು ಫೇಲ್ ಯು ಕ್ಯಾನ್ ಕರೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಮೂವ್ ಆನ್. ಸೊ ಡೋಂಟ್ ವೆರಿ. ಫಸ್ಟು ಪ್ರಯತ್ನ ಪಡಿ. ಪ್ರಯತ್ನನೇ ಪಡೆದೆ ಆಗುತ್ತೆ ಅಂತ ಅನ್ಕೋಬೇಡಿ. ಟ್ರೈ ಟು ಪ್ರಯತ್ನ ಪಡಿ. ಸೊ ಅದನ್ನೆಲ್ಲ ಹಾಕಿದ್ದೀನಿ, ಐ ವೋಂಟ್ ಡೂ ಇಟ್, ಆಗಲ್ಲ ಅಂತ ಅನ್ಕೋತಾರೆ ಕೆಲವೊಂದು ಸ್ಟೂಡೆಂಟ್ಸು. ಐ ಕ್ಯಾನ್ ಡೂ ಇಟ್, ಎಸ್ ಮಾಡ್ತೀನಿ. ಐ ವಾನ ಡೂ. ಟ್ರೈ ಟು ಥಿಂಕ್ ಇನ್ ದಟ್ ವೇ. ಫೈನಲಿ ಯು ಕ್ಯಾನ್ ಸೇ ಎಸ್ ಸರ್, ಐ ಡಿಡ್ ಇಟ್ ಅಂತ ನೀವೇ ಹೇಳ್ತೀರಾ. ಸೆಕೆಂಡ್ ಟಿಪ್, ಸೊ ಪ್ಲ್ಯಾನ್ ಯುವರ್ ಸ್ಟಡಿ. ಆಲ್ರೆಡಿ ನಾನು ಹೇಳಿದೆ, ದಿಸ್ ಇಸ್ ದ ಫೋರ್ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಕನ್ವೀನಿಯಂಟ್ ಥರ ಸ್ಟಡಿಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸ್ಟಡಿ ಅಂದರೆ ಬರೀ ಓದೋದು ಒಂದೇ ಅಲ್ಲ. ಪ್ಲ್ಯಾನ್ ಯುವರ್ ಸ್ಟಡಿ ಅಂದರೆ ಅರ್ಥ ಏನು ಅಂತಂದರೆ, ನಿಮಗೆ ಊಟ ಮಾಡೋ ಸಮಯ ಆಗಿರ್ಬೋದು, ನಿದ್ದೆ ಮಾಡೋ ಸಮಯ ಆಗಿರ್ಬೋದು, ಮೈಂಡ್ ರಿಲ್ಯಾಕ್ಸೇಷನ್ ಸಮಯ ಆಗಿರ್ಬೋದು, ಮಗದೊಂದು ಎಲ್ಲವನ್ನು ದಿನದ 24 ಗಂಟೆಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ರೆ, ಅದನ್ನೇ ತೋರಿಸಿದ್ದೇನೆ. ಆಟ ಆಡಲಿಕ್ಕೆ, ಓದಲಿಕ್ಕೆ, ಮಲಗಲಿಕ್ಕೆ, ಬರೀಲಿಕ್ಕೆ, ತಿನ್ನೋದಕ್ಕೆ ಏನು ಎತ್ತ ಯಾವಾಗ ಮಾಡಬೇಕು ನಿಮಗೆ ಕನ್ವೀನಿಯಂಟ್. ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇಟ್ಸ್ ನಾಟ್ ಸೋ ಈಸಿ, ನಾಟ್ ಅಟ್ ಆಲ್ ಪಾಸಿಬಲ್ ಆಲ್ಸೋ, ಬಿಕಾಸ್ ವಿ ಡೋಂಟ್ ನೋ ನಿಮ್ಮ ಕನ್ವೀನಿಯಂಟ್ ಟೈಮ್. ಸೊ ಆ್ಯಸ್ ಪರ್ ಯುವರ್ ಕನ್ವೀನಿಯಂಟ್ ಪ್ಲೀಸ್ ಟ್ರೈ ಟು ಮೇಕ್ ಎ ಪ್ಲ್ಯಾನ್ ಪ್ರಾಪರ್ಲಿ. ಯಾಕೆ ಹೇಳ್ತೀವಿ ಅಂತಂದರೆ, ಸಿ whenever you have done something, you required some rest. Take a rest properly. Take small break and fresh up your mind with some activities. So that is what the foremost important. Next, take discipline action. ಏನು ಸಹ ಡಿಸಿಪ್ಲಿನ್ ಆ್ಯಕ್ಷನ್ ಅಂದರೆ, ಏನು ಪ್ಲ್ಯಾನ್ ಮಾಡಿದಿರೋ ಆ ಪ್ಲ್ಯಾನ್ ಪ್ರಕಾರ ಆ್ಯಕ್ಟ್ ಮಾಡಿ. ಈಗಲೇನು ಆಯ್ತಾ ಇದೆ ಇವತ್ತಿನ ಯುವಕರಲ್ಲಿ, ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಏನು ಮಾಡ್ತಿದ್ದೀವಿ, ನಾಳೆ ಬೆಳಗ್ಗೆಯಿಂದ ಎದ್ದೋತ್ತಿಂತ ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಮಾಡಿರ್ತಾರಷ್ಟೇ, ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತಿಲ್ಲ ಅಂದರೆ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ದೇ ಆರ್ ನಾಟ್ doing it, just they are planning. If you are doing like that means you can't achieve success. ಸೊ ಏನಂಗಂದರೆ, ನಾನು ನಾಳೆ ಪ್ಲ್ಯಾನ್ ಮಾಡಿದ್ದೀನಿ ಬೆಳಗ್ಗೆ 5 ಗಂಟೆಗೆ ಎದ್ದು ಓದ್ತೀನಿ ಅಂತ, ಆ 5 ಗಂಟೆನ ಶೆಡ್ಯೂಲ್ನ ಫಾಲೋ ಮಾಡಿ ನಾಳೆ ಬೆಳಗ್ಗೆ ಎದ್ದು. ಸೊ ಹಂಗೆ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಬೆನಿಫಿಷಿಯರಿ ಟು ಯು. ರಿವ್ಯೂ ಯುವರ್ ಪ್ರೋಗ್ರೆಸ್. ಸೊ ಬರೀ ಓದ್ಕೊಂಡು ಕೊಡೋದಲ್ಲ, ಸೊ ರಿವ್ಯೂ ಮಾಡ್ತಿರ್ಬೇಕು. ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ ಚಾಪ್ಟರ್ ಓದಿದ್ರಿ, ಸೆಕೆಂಡ್ ಚಾಪ್ಟರ್ ಓದಿದ್ರಿ, ಥರ್ಡ್ ಚಾಪ್ಟರ್ ಓದಿದ್ರಿ, ಕ್ವಶನ್ ಪೇಪರ್ಗಳನ್ನ ರಿಕಾಲ್ ಮಾಡಿದ್ದೀರಾ, ಒಂದು ಎಕ್ಸಾಮ್ ತಗೊಳ್ಳಿ, ನಿಮಗೆ ನೀವೇ ಎಕ್ಸಾಮ್ ತಗೊಳ್ಳಿ. ಯಾರು ಬೇಡ, ಈಗ ನಿಮಗೆ ನೀವೇ ಎಕ್ಸಾಮ್ ತಗೊಳ್ಳಿ. ಆ ಎಕ್ಸಾಮ್ ತಗೋಬೇಕಾದ್ರೆ ಡೋಂಟ್ ಚೀಟ್ ಅಂತಂದೆ. ನೀವು ಚೀಟ್ ಮಾಡಿದ್ರೆ ನಮಗೆ ಚೀಟ್ ಮಾಡ್ತಿಲ್ಲ, ನಿಮಗೆ ನೀವು ಚೀಟ್ ಮಾಡ್ಕೊತಾ ಇದ್ದೀರಾ. ಸೊ ಡೋಂಟ್ ಚೀಟ್ ಇಟ್. ಸೊ ಅದನ್ನೇ ಕೊಟ್ಟಿದ್ದೇನೆ, ಬೈ ಟೇಕಿಂಗ್ ಟೆಸ್ಟ್ ಆ್ಯಂಡ್ ಸಾಲ್ವಿಂಗ್ ಮಾಡಲು ಕ್ವಶನ್ ಪೇಪರ್ ವಿತೌಟ್ ಚೀಟಿಂಗ್. ಇಲ್ಲೇ ಹಾಕಿದ್ದೆ ನೋಡಿ, ವಿತೌಟ್ ಚೀಟಿಂಗ್. ಸೊ ಪ್ಲ್ಯಾನ್ ಮಾಡಿದ್ರಿ, ಆ ಪ್ಲ್ಯಾನ್ ನೀವು ಆ್ಯಕ್ಟ್ ಮಾಡಲಿಲ್ಲ, ಕೆಲಸ ಮಾಡಲಿಲ್ಲ ಅಂದರೆ ಯು ಆರ್ ವೇಸ್ಟಿಂಗ್ ಯುವರ್ ಪ್ಲ್ಯಾನ್. ಇಫ್ ಯು ಡು ನಾಟ್ ಸ್ಟಿಕ್ ವಿತ್ ಯುವರ್ ಪ್ಲ್ಯಾನ್, ನಿಮ್ಮ ಪ್ಲ್ಯಾನ್ ವೇಸ್ಟ್ ಆಯಿತು. ಸೊ ಪ್ಲೀಸ್ ಡೋಂಟ್ ಡೂ ಇಟ್. ಯಾಕೆ? ಫೈನಲಿ ಐ ಕ್ಯಾನ್ ಸೇ, ಯಾವ ವ್ಯಕ್ತಿ ಡಿಸಿಪ್ಲಿನಿಂದ, ಡಿಟರ್ಮಿನೇಷನಿಂದ ಓದ್ತಾನೋ, ಕಷ್ಟಪಡ್ತಾನೋ ಅಂತಹ ವ್ಯಕ್ತಿ ಈ ಕ್ಯಾನ್ ಅಚೀವ್ ಈಸ್ ಗೋಲ್. ನಿಮ್ಮ ಗೋಲ್ ಏನಂತ ನೀವು ಸೆಟ್ ಮಾಡಿರಬೇಕು. ಖಂಡಿತವಾಗಿಯೂ ಮೊದಲನೇ ಸ್ಲೈಡಲ್ಲಿ ಇದೆ, ತ್ರಿಬಲ್ ಡಿಸಿಪ್ಲಿನ್, ಡಿಟರ್ಮೈಂಡ್ ಇಂದ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಸಾಧ್ಯ. ಅದೇ ರೀತಿ 4ನೇ ಟಿಪ್ಸ್ಗೆ ಹೋದರೆ, ಹೇಗೆ
ಕಾನ್ಸಂಟ್ರೇಷನ್ ವೆರಿ ಮಚ್ ಇಂಪಾರ್ಟೆಂಟ್. ಹೆಂಗೆ ಇಂಪ್ರೂವ್ ಮಾಡ್ಕೋಬಹುದು ಅಂತಂದರೆ, ಸೊ ಹೇಳ್ದೆ ಆಲ್ರೆಡಿ, ನಿಮಗೆ ಎಲ್ಲಿ ಸರಿ ಅನಿಸುತ್ತೋ ಸಿಟ್ ಅಕಾರ್ಡಿಂಗ್ಲಿ ಟು ಯುವರ್ ಕಂಫರ್ಟಬಲ್ ಪ್ಲೇಸ್, ರೀಡ್ ಅಕಾರ್ಡಿಂಗ್ ಟು ಯುವರ್ ಕಂಫರ್ಟಬಲ್ ಟೈಮ್. ನಿಮಗೆ ಬೆಳಗಿನ ಜಾವ ಎದ್ದೋದ್ರೆ ಅರ್ಥ ಆಗುತ್ತೆ ಅಂದರೆ ಬೆಳಗಿನ ಜಾವನೇ ಎದ್ದೋದು, ತಪ್ಪಿಲ್ಲ. ಈಗ ನನಗೆ ರಾತ್ರಿ ಇಡೀ ಒಬ್ಬನೇ ಕೂತ್ಕೊಂಡು ಓದಿದ್ರೆ ಡಿಸ್ಕಸ್ ಮಾಡಬೇಕು, ಒಪ್ಕೋತೀನಿ. ಬಟ್ ನಾನು ಒಬ್ಬನೇ ಫಸ್ಟು ರಾತ್ರಿ ಇಡೀ ಕುತ್ಕೊಂಡು ಹೋದ್ರೆ ನನಗೆ ಕನ್ವೀನಿಯಂಟ್ ಅಂದ್ಕೋತೀನಿ, ನಾನು ರಾತ್ರಿ ಇಡೀ ಓದ್ತೀನಿ. ನಿಮಗೆ ಬೆಳಗಿನ ಜಾವ ಎದ್ದೋದ್ರೆ ಅರ್ಥ ಆಗುತ್ತೆ ಅಂದರೆ ಬೆಳಗಿನ ಜಾವ ಎದ್ದೋದೆ, ಇಟ್ಸ್ ಯುವರ್ ವಿಶ್. ಸೊ ದಿಸ್ ಈಸ್ ದ ಥಿಂಗ್, ಪುಟ್ ಆಫ್ ಆಲ್ ಯುವರ್ ಡಿಸ್ಟ್ರಾಕ್ಷನ್. ಏನಂಗಂದ್ರೆ ಅರ್ಥ ಏನು ಅಂತಂದರೆ ಹೇಳಿದ್ವಲ್ಲ ಆಲ್ರೆಡಿ, ನಿಮ್ಮ ಮೊಬೈಲ್ ಫೋನ್, ದ ಮೈನ್ ಡಿಸ್ಟ್ರಾಕ್ಷನ್ ಇಟ್ ಸೆಲ್ಫ್ ಇಸ್ ದ ಮೊಬೈಲ್ ಟುಡೇ ಫಾರ್ ದ ಸ್ಟೂಡೆಂಟ್ಸ್. ಆ್ಯಂಡ್ ಸುತ್ತೋದು, ರೋಮಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನು ಬಿಡ್ರಿ. ಅನದರ್ ಆಲ್ರೆಡಿ ಒಂದು ಪಾಯಿಂಟ್ ಹೇಳಿದೆ, ಈ 50 ದಿನ ನೀವು 50 ಡೇಸ್ನ ನೀವು ಕಷ್ಟಪಟ್ಟು ಇಷ್ಟಪಟ್ಟು ಓದಿದರೆ, ಕಷ್ಟಪಟ್ಟು ಓದಿದರೆ ಮುಂದಿನ ನಿಮ್ಮ 50 ವರ್ಷ ಜೀವನ ಹೇಗಿರುತ್ತೆ? ಸುಖಮಯವಾಗಿರುತ್ತೆ. ಆದ್ದರಿಂದ ಹೇಳ್ತೀನಿ ಪ್ರಿಯ ವಿದ್ಯಾರ್ಥಿಗಳೇ, 50 ದಿನ, ಹಿಂದಿನ 50 ಕಷ್ಟ ಮುಂದಿನ 50 ವರ್ಷಗಳಿಗೆ ಸುಖಕ್ಕೆ ನಾಂದಿಯಾಗಿರುತ್ತೆ. ಸೊ ಮೂರನೇದು ಪೋಸ್ಟ್ಪೋನ್. ಇದು ಇವತ್ತಿನ ವಿದ್ಯಾರ್ಥಿಗಳು ಮಾಡ್ತಿರೋಂಥದ್ದು. ನಾಳೆ ಎದ್ದೋದದ, ಆಮೇಲೆ ಓದೋದ, ಆಮೇಲೆ ನಾಳೆ ಅಂತ ಇನ್ನೇನು ಆಲ್ರೆಡಿ 50 ದಿನ ಇದ್ದಿದ್ದು ಈಗ ಇನ್ನೇನು ಬೆಳಗ್ಗೆ 49 ದಿನಕ್ಕೆ ರೀಚ್ ಆಯ್ತಾ ಇದ್ದೀವಿ. ಸೊ ಡೋಂಟ್ ಪೋಸ್ಟ್ಪೋನ್. ಆ್ಯಂಡ್ ಈ ಪಾಯಿಂಟ್ ಹಾಕಿದ್ದೇನೆ, DND, ಟೆಲ್ ಯುವರ್ ಪೇರೆಂಟ್ಸ್ DND ವೈಲ್ ಸ್ಟಡಿಯಿಂಗ್. DND ಮೀನ್ಸ್ ಡು ನಾಟ್ ಡಿಸ್ಟರ್ಬ್. ಈಗ ಮಕ್ಳೇನು ಮಾಡ್ತಿದ್ದಾರೆ, ಬಾಕ್ಲು ಹಾಕೋಬಿಟ್ಟು ಅಮ್ಮ ನನಗೆ ಡಿಸ್ಟರ್ಬ್ ಮಾಡಬೇಡ, ಮಲ್ಕೊಂಡಿದ್ಬಿಟ್ಟಿದ್ರೆ ಸೊ ಏನು ಉಪಯೋಗ ಹೇಳಿ? ಓದ್ತಿದ್ರೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಒಳ್ಳೆಯದು. ಬಟ್ ನೀವೇನು ಮಾಡ್ತಿದ್ರಾ, ರೂಮ್ ಒಳಗೆ ಹೋಗ್ಬಿಟ್ಟು ಬಾಕ್ಲು ಹಾಕೊಂಡು ಓದ್ತಿದ್ದೀವಿ ಅಂತ ಮಲ್ಕೊಂಡ್ರೆ ನಿಮಗೆ ನೀವು ಮಾಡ್ಕೊಳ್ತಿರುವಂತಹ ಮೋಸ. ಇದಕ್ಕೆ ನಾಳೆ ನೀವೇ ಸಫರ್ ಪಡ್ತೀರಾ. ಯಾಕೆ ಅಂದರೆ ಈ SSLC ಅನ್ನುವ ಘಟ್ಟ ಸಿಗೋದು ಒಮ್ಮೆ. ಸೊ ಆ ಮಾರ್ಕ್ಸ್ ಕಾರ್ಡಿಗಿರೋ ವ್ಯಾಲ್ಯೂ ನಿಮಗೆ ನಾಳೆ ಅರ್ಥ ಆಗುತ್ತೆ. ಪ್ಲೀಸ್ ಮೈ ರಿಕ್ವೆಸ್ಟ್, ಇವತ್ತು ಮಕ್ಕಳ ಯಾರು ಫೇಲ್ಯೂರ್ ಆಯ್ತೀವಿ ಅಂತ ಭಾವಿಸಿದ್ರು ವಿದ್ಯಾರ್ಥಿಗಳೇ, ಫೇಲ್ಯೂರ್ ಸ್ಥಿತಿಲಿದ್ದೀವಿ ನಾವು ಅಂತಂದರೆ ಸ್ವಲ್ಪ ಕಷ್ಟಪಟ್ಟು ಓದಿ. ಕಾರಣ ಯಾಕೆ ಅಂದರೆ ಇವತ್ತು SSLCಯ ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತು DL ಸಿಗ್ತಾ ಇಲ್ಲ ನಮಗೆ. ಯಾಕೆಂದರೆ ಯಾವುದೇ ಒಂದು ಏನಾರು ನೀವು ಗೌರ್ಮೆಂಟ್ ಫೆಸಿಲಿಟೀಸ್ ಪಡ್ಕೋಬೇಕು ಅಂದರೂ ಕೂಡ ಮಿನಿಮಮ್ SSLCಯ ಮಾರ್ಕ್ಸ್ ಕಾರ್ಡ್ ಬೇಕಿದೆ. ಆ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಮೂವಿಂಗ್ ಟುವರ್ಡ್ಸ್ ನಿದ್ದೆ ಬರುತ್ತೆ ಅಂತಂದರೆ ಕೆಲವೊಮ್ಮೆ ಏನಾಗುತ್ತೆ, ಓದ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದೊಂದು ಟಾಪಿಕ್ಗಳು ನಮಗೆ ಅರ್ಥ ಆಗಲ್ಲ, ಆಗ ನಿದ್ದೆ ಬರ್ಲಿಕ್ಕೆ ಅನಿಸುತ್ತೆ. ಟೇಕ್ ಎ ಡೀಪ್ ಬ್ರೀತ್, ನಿಮಗೆ ನೀವೇ ಡೀಪ್ ಬ್ರೀತ್ ತಗೊಳ್ಳಿ, ಮೆಡಿಟೇಷನ್ ಮಾಡಿ 2 ನಿಮಿಷ. ನಿದ್ದೆ ಬರ್ತಾ ಇದೆ, ನೀವು ಹೀಟ್ ಜನರೇಟ್, ನಿಮ್ಮ 2 ಕೈಗಳನ್ನ ಉಜ್ಕೊಂಡು ಕಣ್ಣಿಗೆ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ನಮಗೊಂಚೂರು ಸ್ಪರ್ಶ, ಆ ಸ್ಪರ್ಶದಿಂದ ಏನಾಗುತ್ತೆ, ಆ ನಿದ್ದೆ ಹೋಗುತ್ತೆ ಸ್ವಲ್ಪ ಮಟ್ಟಿಗೆ. ಸೊ ಆಮೇಲೆ ಎದ್ದು ಸ್ವಲ್ಪ ಕೈ ಕಾಲು ಅಲ್ಲಾಡ್ಸೋದಿರ್ಬೋದು, ಆ ರೀತಿ ಪ್ರಯತ್ನ ಪಡ್ರಿ. ಇಫ್ ಯು ಫಾಲೋ ದಿಸ್ ಒನ್, ಶ್ಯೂರ್ ಯು ಆರ್ ಗೋಯಿಂಗ್ ಟು ಅಚೀವ್ ದ ಕಾನ್ಸಂಟ್ರೇಷನ್. ಟೇಕ್ ಎ ಡೀಪ್ ಬ್ರೀತ್ ಆ್ಯಂಡ್ ಮೆಡಿಟೇಟ್ ಫಾರ್ ಎ ವೈಲ್. ದೆನ್ ಮೂವಿಂಗ್ ಟುವರ್ಡ್ಸ್ ದ 5ನೇ ಟಿಪ್ಸ್. ಸೊ ಇಲ್ಲೇನು ಹೆಡ್ಡಿಂಗ್ ಹಾಕಲಿ ಏನು ಅಂತಂದರೆ, ದಿಸ್ ಇಸ್ ದ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಸ್ ಪರ್ ಮೈ ನಾಲೆಡ್ಜ್. ಯಾಕೆ ಅಂತಂದರೆ ಎಲ್ಲವನ್ನು ಓದಿರ್ತೀರಾ, ಎಲ್ಲೋ ಒಂದು ಕಡೆ ಒಂದಷ್ಟು ಟಿಪ್ ಮಾಡ್ಕೊಳ್ಳೋವಂಥದ್ದು, ನೋಟ್ ಮಾಡ್ಕೊಳ್ಳೋವಂಥದ್ದು, ಒಂದಷ್ಟು ಏನಂತಾರೆ ನಾವು ಮೈಂಡ್ ಮ್ಯಾಪ್ಸ್ಗಳನ್ನ ಅಂತ ಹೇಳ್ತೀವಿ, ಶಾರ್ಟ್ ಟ್ರಿಕ್ಸ್ಗಳಿರ್ಬೋದು, ಫಾರ್ಮುಲಾ ಲಿಸ್ಟ್ಗಳು ಒಂದು ಕಡೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ತಗೊಂಡ್ರೆ ಈಗ ಚೆಕ್ಕರ್ ಬೋರ್ಡ್ಗಳು ಬರುತ್ತೆ, ಒಂದು ಕಡೆ ನೋಟ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ಡ್ರಾಯಿಂಗ್ಸ್ಗಳಿರ್ಬೋದು, ಅದನ್ನು ನೋಟ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು. ಈ ರೀತಿ ಕೆಲವೊಂದಷ್ಟು ಇಂಪಾರ್ಟೆಂಟ್ಗಳನ್ನ ನಿಮ್ಮ ಏನಂತಾರೆ ಶಾರ್ಟ್ ನೋಟ್ ಹಾಕೊಂಡು, ಸ್ಟಿಕ್ಕಿ ನೋಟ್ಗಳು ಹಾಕೊಂಡು ನಿಮ್ಮ ರೂಮ್ನಲ್ಲಿ ಹಾಕೊಂಡ್ರೆ ಒಯ್ತಾ ಬರ್ತಾ ಅದನ್ನು ನೋಡ್ತಾ ಇದ್ದರೆ ನಿಮ್ಗೇನಾಗುತ್ತೆ, ಅದು ಮೈಂಡ್ ಒಳಗೆ ಅಚ್ಚೆ ಆಗ್ದಂಗೆ ಆಗುತ್ತೆ. ಆದ್ದರಿಂದ ಡೂ ಸಮ್ ಮೈಂಡ್ ಮ್ಯಾಪ್ಸ್, ಡೂ ಸಮ್ ಸ್ಟಿಕ್ಕಿ ನೋಟ್ಸ್, ಚಾರ್ಟ್ಸ್, ಆಲ್ ದೋಸ್ ಥಿಂಗ್. ದೆನ್ ಆಲ್ರೆಡಿ ಪಾಯಿಂಟ್ ಹೇಳಿದೆ, ಅರ್ಧ ಗಂಟೆ ಓದ್ಬಿಟ್ಟು 1 hour ರೆಸ್ಟ್ ತಗೊಂಡ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ದಟ್ಸ್ ವೈ ಐ ಗಿವ್ ಅಂಡ್ ಟೇಕ್ ರೈಟ್ ಅಮೌಂಟ್ ಆಫ್ ರೆಸ್ಟ್ ಆ್ಯಂಡ್ ಮೈಂಡ್ ಫ್ರೀ ಎಕ್ಸಸೈಸ್. ಸೊ ಡೂ ಇಟ್ ದಟ್ ಪ್ರಾಪರ್ಲಿ. ಬರೀ ಓದ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ. ಸೊ ಎಲ್ಲೋ ಒಂದು ಕಡೆ ಓದಿದ್ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕು ಅಂತಂದಾಗ ಎದ್ದು ಸ್ವಲ್ಪ ಅದು ಇದು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಡೂ ದಟ್ ಒನ್ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಮೈಂಡ್. ಸೊ ಆಚೆ ಹೋಗಿ 1-2 ರೌಂಡ್ ಹೋಗಿ ಬನ್ನಿ, ನಾಟ್ ಎ ಪ್ರಾಬ್ಲಮ್. ಸೊ ಯು ರಿಕ್ವೈರ್ಡ್ ರಿಲ್ಯಾಕ್ಸ್ ಯುವರ್ ಮೈಂಡ್. ದೆನ್ 8ನೇದು ಹೇಳಬೇಕು ಅಂದರೆ, ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಥಿಂಗ್. ನಾನು ಕೂಡ ಲಾಸ್ಟ್ ಎಕ್ಸಾಮಲ್ಲಿ ನೋಡಿದೆ, ಕೆಲವೊಂದು ಮಕ್ಕಳು ಎಕ್ಸಾಮ್ ದಿನಗಳ ಟೈಮಲ್ಲಿ ಎಕ್ಸಾಮ್ ಆರೋಗ್ಯ ಹಾಳಾಗುತ್ತೆ, ಆರೋಗ್ಯ ಹಾಳಾಯ್ತದೆ, ಎಕ್ಸಾಮ್ಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದರಿಂದ ಭಾಳ ಹುಷಾರಾಗಿರಿ, ಹೆಲ್ತಿ ಫುಡ್ಗಳನ್ನ ತಿಂತಾಯಿರಿ, ಆದಷ್ಟು ನೀರುಗಳನ್ನ ಜಾಸ್ತಿ ಕುಡೀರಿ, ಬಿಸಿನೀರುಗಳನ್ನ ಆದಷ್ಟು ಜಾಸ್ತಿ ಕುಡೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಥರ ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಫ್ ಯು ಆರ್ ಕಾನ್ಫಿಡೆಂಟ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ನೀವು ಏನನ್ನು ಬೇಕಾದ್ರೂ ಅತಿ ಎತ್ತರದ ಕಡಿದಾದ ಬೆಟ್ಟವನ್ನು ನಂಬಿಕೆ ಇದ್ದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ
ನಂಬಿಕೆ ಇದ್ದರೆ ನೀವೇನನ್ನು ಬೇಕಾದ್ರೂ ಸಾಧಿಸ್ಬೋದು. ನಂಬಿಕೆನೇ ಇಲ್ಲ ಅಂದರೆ ಯು ಕಾಂಟ್ ಅಚೀವ್. ಯು ಬಿ ಕಾನ್ಫಿಡೆಂಟ್, ನಿಮ್ಮ ಮೇಲೆ ನಂಬಿಕೆ ಇರಲಿ. ದೆನ್ ಡಿಸ್ಕಸ್. ಏನು ನಂಗಂದರೆ ಅರ್ಥ ಅಂದರೆ, ಏನೋ ಓದಿರ್ತಿರೋ ಟಾಪಿಕ್ಗಳು ಟಿಲ್ ದ ಎಕ್ಸಾಮ್ ಬೆಲ್ ರ್ಯಾಂಕ್ಸ್ 9:45 ಎಕ್ಸಾಮ್ ದಿನ ಬೆಳಗ್ಗೆ ಗಂಟ ಸಮಯ ಇರುತ್ತೆ. ಯಾವುದು ನಿಮಗೆ ಎಲ್ಲೋ ಒಂದು ಕಡೆ ಡೌಟ್ ಬರ್ಬೋದು, ಯಾವುದೋ ಚಿಕ್ಕ ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ. ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್, ಆಲ್ಸೋ ವಿತ್ ಯುವರ್ ಟೀಚರ್. ಶ್ಯೂರ್ ಯುವರ್ ಟೀಚರ್ ವಿಲ್ ಗೈಡ್ ಯು ಇನ್ ಒನ್ ವೇ ಆರ್ ದ ಅದರ್ ವೇ. ಇವತ್ತು ನಿಮಗೆ ಮೊಬೈಲ್ ಇದೆ, ಯು ಕ್ಯಾನ್ ಟೇಕ್ ಯುವರ್ ಪೇರೆಂಟ್ಸ್ ಫೋನ್, ಯು ಕ್ಯಾನ್ ಡಿಸ್ಕಸ್ ವಿತ್ ಯುವರ್ ಟೀಚರ್ ಟಿಲ್ ದ ಎಕ್ಸಾಮ್ ಬೆಲ್ ರ್ಯಾಂಕ್ಸ್. 9:45 ಗಂಟೆ ಟೈಮ್ ಇರುತ್ತೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಡಿಸ್ಕಸ್ ವಿತ್ ಯುವರ್ ವಾಟ್ ಐ ಕ್ಯಾನ್ ಸೇ ಟೀಚರ್ಸ್. ಫೈನಲಿ ಲಾಸ್ಟ್ ಮಿನಿಟ್ಸ್ ಅಂತ ಹಾಕಿದ್ದೇನೆ. ಯಾಕೆ ಅಂತ ಇಷ್ಟೆಲ್ಲ ಹೇಳ್ದೆ, ಒಂದು ಚಿತ್ರ ಹಾಕ್ತಾ ಇದ್ದೇನೆ. ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಇದು ನಡೀತಿರುವಂಥದ್ದು. ಏನೋ ಮೊಬೈಲ್ ಇಟ್ಕೊಂಡ್ರೆ ರಾತ್ರಿ 1 ಗಂಟೆ ಆದರೂ ನಿದ್ದೆ ಬರಲ್ಲ, ಆದರೆ ಬುಕ್ ಇಟ್ಕೊಂಡ್ರೆ ಅರ್ಧ ಗಂಟೆ ನಿದ್ದೆ ಬರುತ್ತೆ. ಎಸ್, ಇವತ್ತಿನ ಯುವ ಪೀಳಿಗೆ, ಇವತ್ತಿನ ಯುವಕರಲ್ಲಿ ನಾವು ನೋಡ್ತಿದ್ದೇವೆ, ವಿದ್ಯಾರ್ಥಿಗಳಲ್ಲಿ ಇದು ಸರ್ವೇ ಸಾಮಾನ್ಯ. ಏನು ಇದರ ಅರ್ಥ ಅಂದರೆ, ನೀವು ಮೊಬೈಲ್ ಕೊಡುವ ಪ್ರೀತಿ ಈ ಪುಸ್ತಕದ ಮೇಲೆ ಇದ್ದರೆ ಖಂಡಿತವಾಗ್ಲೂ ನೀವೇನೇನು ಬೇಕಾದ್ರೆ ಅಚೀವ್ ಮಾಡಬಹುದು. ಸೊ ಇದು ಆಗೋದು ಬೇಡ. ಇಷ್ಟೆಲ್ಲ ಹೇಳ್ದೆ, ಎಲ್ಲ ಮೋಟಿವೇಟ್ ಆದಮೇಲೆ ಮೊಬೈಲ್ ಬುಕ್ ಇಟ್ಕೊತೀರಾ. ಬುಕ್ ಇಟ್ಕೊಂಡು ಅರ್ಧ ಗಂಟೆಗೆ ನೀವು ನಿದ್ದೆ ಮಾಡಿದ್ರೆ ನೀವೆಲ್ಲೋ ಒಂದು ಕಡೆ ನಿಮ್ಮ ಅಂದ್ಕೊಂಡಿದ್ದ ಸಕ್ಸಸ್ ನೀವು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಮೋರ್. ಫೈನಲಿ ಐ ಕ್ಯಾನ್ ಸೇ ಡೂ ಯುವರ್ ಬೆಸ್ಟ್, ಫಾರ್ಗೆಟ್ ದ ರೆಸ್ಟ್. ನೀವು ಶಕ್ತಿ ಮೀರಿ ಪ್ರಯತ್ನ ಪಡಿ, ಮಿಕ್ಕಿದ್ನೆಲ್ಲ ದೇವ್ರಿಗೆ ಬಿಡಿ ಅಂತ ಹೇಳ್ತೇನೆ. ಸೊ ದಟ್ಸ್ ದ ಥಿಂಗ್ ಹೇಳ್ಬೋದು. ಮಕ್ಕಳ ಇನ್ನೂ ಒಂದು ಪಾಯಿಂಟು, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ, ಕೊನೆಯ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ 50 ದಿನ ಅಂತಂದೆ. ಆ 50 ದಿನ ಕಳೆದ ಮೇಲೆ ಎಕ್ಸಾಮ್ ನಡೆಯೋದು ಶುರು ಆಗೋದು 21, 27. ಈ ರೀತಿ ಪ್ರತಿಯೊಂದು ಎಕ್ಸಾಮ್ಗೂ 3 ದಿನ 2 ದಿನ ಬ್ರೇಕ್ ಇರುತ್ತೆ. ನಿಮ್ಮ ಇಂಪಾರ್ಟೆಂಟ್ ದಿವಸಗಳೇ ಇದಾಗಿರುತ್ತೆ. ಈ ದಿವಸದಲ್ಲಿ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ತಿರೋ, ಫೋಕಸ್ ಆಗೋತಿರೋ, ಡಿಟರ್ಮೈಂಡ್ ಆಗೋತಿರೋ, ನಿಮ್ಮ ಏನಂತಾರೆ ಮುಂದಿನ ಜೀವನ ಬಹಳ ಅದ್ಭುತವಾಗಿರುತ್ತೆ. ಅದು ನೋಡ್ಕೊಳ್ಳಿ. ಮತ್ತು ಎಕ್ಸಾಮ್ ದಿನದ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಏನು ಎದ್ದೇಳ್ತಿರೋ, ಒಬ್ಬೊಬ್ಬರು ವಿದ್ಯಾರ್ಥಿಗಳು 4 ಗಂಟೆಗೆ ಎದ್ದೇಳ್ತಾರೆ, ಒಬ್ಬರು 5 ಗಂಟೆಗೆ ಎದ್ದೇಳ್ತಾರೆ, ಒಬ್ಬರು 6 ಗಂಟೆಗೆ ಎದ್ದೇಳ್ತಾರೆ. ಅದು ನಿಮಗೆ ಡಿಪೆಂಡ್, ನಿಮ್ಮ ಸ್ಟಡಿ ಪ್ಲ್ಯಾನ್ ಪ್ರಕಾರ ನಿಮಗೆ ಡಿಪೆಂಡ್ ಆಗುತ್ತೆ. ಬಟ್ ಒಂದೇ ಒಂದು ನಿಮ್ಮಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ, ಎಕ್ಸಾಮ್ ದಿನ ಬೆಳಗಿನ ಜಾವ ಏನು ಎದ್ದೇಳ್ತಿರೋ ಆ ಸಮಯ ಏನಿರುತ್ತೋ, ಯಾವುದೇ ಹೊಸ ಅಧ್ಯಾಯನ ಪ್ರಾರಂಭ ಮಾಡಬೇಡಿ. ಹೊಸ್ದಾಗಿ ಏನೂ ಓದಬೇಡ್ರಿ. ಯಾವುದನ್ನು ಹೊಸ್ದಾಗಿ ಓದಬೇಡಿ. ಹೊಸ ಪೇಪರ್ನೇ ಇಟ್ಕೋಬೇಡ್ರಿ. ಓದಿರೋದನ್ನ ರಿಕಾಲ್ ಮಾಡಿರಿ. ನೀವೇನು ಓದಿದ್ದೀರೋ ಅದನ್ನು ಮಾತ್ರ ರಿಕಾಲ್ ಮಾಡಿ. ಸೆಕೆಂಡ್ ಪಾಯಿಂಟ್, ಎಕ್ಸಾಮ್ ಸೆಂಟ್ರಿಗೆ ಹೋಗ್ತೀರಾ. ಹಲವಾರು ವಿದ್ಯಾರ್ಥಿಗಳನ್ನ ನೋಡಿದ್ದೇನೆ, ಎಕ್ಸಾಮ್ ಸೆಂಟ್ರಿಗೆ ಹೋಗ್ತೀರಾ. ಇಲ್ಲಿ ನೀವು ಮಾಡ್ತಿರೋ ಪ್ರಾಬ್ಲಮ್ ಏನು ಅಂತಂದರೆ, ಅವು ಫ್ರೆಂಡ್ಸ್ಗಳಿರ್ತಾರೆ, ಫ್ರೆಂಡ್ಸ್ಗಳ ಜೊತೆ ಅದು ಇದು ಅಂತ ಡಿಸ್ಕಸ್ ಮಾಡ್ತೀರಾ, ಮಾತಾಡ್ತಾ ಹೋಗ್ತೀರಾ. ಸೊ ಏನಾಗುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ನೀವು ಓದಿರೋದು ಸ್ವಲ್ಪ ಡಿಪ್ಲೀಟ್ ಆಗುತ್ತೆ. ದಯವಿಟ್ಟು ಎಕ್ಸಾಮ್ ಸೆಂಟ್ರಿಗೆ ಅದೇ ಸಮಯ, ಎಕ್ಸಾಮ್ ಇನ್ನೇನೊಂದು 10 ನಿಮಿಷ ಇರುತ್ತೋ ಆ ಟೈಮ್ಗೆ ಹೋಗಿ. ಬೆಳಗಿನ ಜಾವ 10 ಗಂಟೆಗಿರೋ ಎಕ್ಸಾಮ್ಗೆ 8:15 ಅಷ್ಟು ಬೇಗ ಹೋಗಿ ಅಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಮಾತಾಡ್ತಾ ಕೂತ್ಕೊಂಡ್ರೆ ನೀವು ಪಟ್ಟಿರುವ ಇಷ್ಟು ದಿನದ ಏನಂತಾರೆ ಕಷ್ಟ ಎಲ್ಲವೂ ವ್ಯರ್ಥವಾಗುತ್ತೆ. ಆದ್ದರಿಂದ ದಯವಿಟ್ಟು ಅಲ್ಲಿ ನೀವು ಏನನ್ನು ಮಾತಾಡಬೇಡ್ರಿ. ಇದು 2ನೇ ಪಾಯಿಂಟ್. ಆದರೆ 3ನೇ ಪಾಯಿಂಟು, ಆಫ್ಟರ್ ಯುವರ್ ಎಕ್ಸಾಮ್. ಇದು ಹೇಳಿದೆಲ್ಲ, ಬಿಫೋರ್ ಯುವರ್ ಎಕ್ಸಾಮ್, ಆಫ್ಟರ್ ಎಕ್ಸಾಮ್ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಇಲ್ಲಿ ಮಕ್ಕಳೇನು ಮಾಡ್ತಾರೆ, ಎಕ್ಸಾಮ್ ಮುಗೀತು ಆಚೆ ಬಂದು ಕ್ವಶನ್ ಪೇಪರ್ಗಳನ್ನ ಇಟ್ಕೊಂಡು ಅದು ಇದು ನನ್ನ ಸರಿ ನಿನ್ನ ಸರಿ ಅಂತ ಡಿಸ್ಕಸ್ ಮಾಡ್ತೀರಾ. ಸೊ ಇದು ಪಾಸಿಟಿವ್ನೂ ಕೂಡ ನೆಗೆಟಿವ್ನೂ ಕೂಡ. ಯಾಕೆ ಹೇಳ್ತೀನಿ ಅಂದರೆ, ಪಾಸಿಟಿವ್ ಏನು ಅಂದರೆ, ನಿಮ್ದು ಆನ್ಸರ್ ಕರೆಕ್ಟಾಗಿದ್ದರೆ ನೀವು ಜೋಶಲ್ಲಿರ್ತೀರ. ಅಪ್ಪಿತಪ್ಪಿ ನಿಮ್ಮ ಆನ್ಸರ್ ತಪ್ಪಾಗಿದ್ದರೆ ನಿಮಗೆ ಬೇಜಾರಾಗುತ್ತೆ. ಜೋಶಲ್ಲಿದ್ದಾಗ ಒಂಥರ, ಜೋಶಲ್ಲಿಲ್ದೋದಾಗಿದ್ದಾಗ ಒಂಥರ ಮನಸ್ಥಿತಿಗಳಾಯ್ತಾರೆ. ಆದ್ದರಿಂದ ಆ ಎಕ್ಸಾಮ್ ಮುಗೀತಾ ಅಲ್ಲಿ ಎಕ್ಸಾಮ್ ಹಾಲ್ ಒಳಗೆ ಸೊ ಕ್ವಶನ್ ಪೇಪರ್ನ ಮುಚ್ಚಿ ಆಚೆ ಬಂದು ಪುನಃ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಸೊ ದಟ್ಸ್ ವೈ ಐ ಟೋಲ್ಡ್ ಯು, ಡೂ ಯುವರ್ ಬೆಸ್ಟ್, ಫಾರ್ಗೆಟ್ ರೆಸ್ಟ್. ಎಕ್ಸಾಮ್ ಹಾಲೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಅಂತಂದರೆ, ಪುನಃ ನೀವು ಡಿಸ್ಕಸ್ ಮಾಡ್ತೀರಾ, ತಪ್ಪಾಗುತ್ತೆ, ಅದು ನಿಮ್ಮ ನಾಳೆಯ ಎಕ್ಸಾಮಿನ ಮೇಲೆ ಪ್ರಭಾವ ಬೀಳುತ್ತೆ. ಆದ್ದರಿಂದ ಈ ಎಕ್ಸಾಮ್ ಮುಗಿದ ಮೇಲೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡ್ರಿ. ಮುಗಿದೋದು ಅಧ್ಯಾಯ, ಇನ್ನು ಅಂಕಗಳು ಬಂದಾಗ ನೋಡೋಣ. ಸೊ ಆದ್ದರಿಂದ ಡೂ ಯುವರ್ ಬೆಸ್ಟ್, ಫರ್ಗೆಟ್ ಯುವರ್ ರೆಸ್ಟ್. ಫೈನಲಿ ಐ ಕ್ಯಾನ್ ಸೇ, ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಡೂ ಯುವರ್ ಬೆಸ್ಟ್, ಫರ್ಗೆಟ್ ರೆಸ್ಟ್. ಫೈನಲಿ ಐ ಕ್ಯಾನ್ ಸೇ,
ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಗುರುಗಳಿಗೆ ಕೊಡುವ ನೀವು ಕೊಡುಗೆ ಏನು ಅಂತಂದರೆ ಆ ಪ್ರೌಡ್ನೆಸ್ ಅಂತ ಹೇಳ್ತಾರೆ. ನೀವು ಹೆಚ್ಚು ಅಂಕಗಳು ಪಡೆದರೆ ನಿಮಗಿಂತ ಹೆಚ್ಚಾಗಿ ನಿಮ್ಮ ಗುರುಗಳಿಗೆ ನೀವು ಕೊಡುವ ದಕ್ಷಿಣೆ ಅದೇ. ನಿಮ್ಮ ಗುರುಗಳಿಗೆ ನೀವು ಕೊಡುವ ದಕ್ಷಿಣೆ ಅದೇ ಏನು, ಪ್ರೌಡ್ ಮೊಮೆಂಟ್. ಸೊ ಹೋಪಿಂಗ್ ಫಾರ್ ದಟ್ ಬೆಸ್ಟ್ ಪ್ರೌಡ್ ಮೊಮೆಂಟ್, ಯು ಪ್ಲೀಸ್ ಬಿ ಸ್ಟಿಕ್ ಆನ್ ಟು ದಟ್ ಅಂತ ಹೇಳ್ತಾ ಇದ್ದೇನೆ. ಫೈನಲಿ ಐ ಕ್ಯಾನ್ ಸೇ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಪ್ರಿಯ ವಿದ್ಯಾರ್ಥಿಗಳೇ, ಒಂದು ಸಣ್ಣದಾದ ಪ್ರಯತ್ನ ಪಟ್ಟಿದ್ದೇನೆ ನಿಮ್ಮನ್ನು ರೀಚ್ ಆಗಲಿಕ್ಕೆ. ಎಷ್ಟು ಮಟ್ಟಿಗೆ ರೀಚ್ ಆದ್ನೋ ಗೊತ್ತಿಲ್ಲ, ನನ್ನ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ದೇನೆ. ಈ ಪ್ರಯತ್ನಕ್ಕೆ ನನಗೆ ಸಹಕಾರಿಯಾದಂತಹ JGM ಅಕಾಡೆಮಿ, ಇವರು ಬೆಳ್ಳೂರು ಕ್ರಾಸ್ ಹಾಗೂ ಬೆಂಗಳೂರು ವಿಜಯನಗರದಲ್ಲಿ SSLC ವಿದ್ಯಾರ್ಥಿಗಳು ಹಾಗೂ ನವೋದಯ ವಿದ್ಯಾರ್ಥಿಗಳಿಗೆ ತರಗತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅದೇ ರೀತಿ ಚೈತ್ರಾ ಸಂದೇಶ್ ಕೋಚಿಂಗ್ನ ಸಂದೇಶ್ ನಾನು ಕೂಡ SSLC ವಿದ್ಯಾರ್ಥಿಗಳಿಗೆ ಹಲವು ವರ್ಷಗಳಿಂದ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದೇನೆ. ನನ್ನ ಈ ಸಣ್ಣ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲವಿರಲಿ ಅಂತ ಹೇಳ್ತಾ ಈ ದಿನದ ಈ ಚಿಕ್ಕ ಕಾರ್ಯಾಗಾರಕ್ಕೆ ಇಲ್ಲಿಗೆ ಮುಕ್ತಾಯ ಆಡ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲ SSLC ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಅಂತ ಹೇಳ್ತೇನೆ. ಹಾಗೂ ನಾಳೆ ಏನು ಓದಬೇಕು ಅಂತ ಹಿಂದೆ ಡಿಸೈಡ್ ಮಾಡ್ಕೊಳ್ಳಿ. ಸೊ ಆಲ್ ದಿ ಬೆಸ್ಟ್.